ಹರಿವಂಶ ಪುರಾಣ ಅಂತಲೂ ಕರೀತಾರೆ. ಸಾಮಾನ್ಯ ಪುರಾಣ ಅಂದರೆ ಸೃಷ್ಟಿಯ ಪ್ರಕ್ರಿಯೆ ಇತ್ಯಾದಿಗಳನ್ನು, ಸರ್ಗ ಪ್ರತಿಸರ್ಗ ಮನ್ವಂತರದ ಕಥೆಗಳು ಇತ್ಯಾದಿಗಳನ್ನು ಹೇಳಿದರೆ ಅದನ್ನು ಬಹಳ ವಿಶೇಷವಾಗಿ ಪ್ರಮಾಣ ಅಂತ ಗಮನಿಸುವಂಥದ್ದನ್ನು ನಾವು ನೋಡುತ್ತೇವೆ. ಹಾಗೆ ಈ ಹರಿವಂಶಕ್ಕೂ ಕೂಡ ವಿಶೇಷವಾದ ಬಲವನ್ನು ಶಾಸ್ತ್ರಗಳ ವ್ಯವಸ್ಥೆಯಲ್ಲಿ ಆಚಾರ್ಯರು ಕೂಡ ಇತ್ಯಾದಿ ಹರಿವಂಶೇಶು ಅಂತ ಪ್ರಮಾಣವನ್ನಾಗಿ ಕೊಡ್ತಾರೆ. ಅಂದರೆ ನಮಗೆ ಸಾಮಾನ್ಯ ಯಾವುದನ್ನು ಪ್ರಮಾಣ ಅಂತ ಸ್ವೀಕಾರ ಮಾಡಬೇಕು ಅನ್ನೋ ವಿಷಯದಲ್ಲೇ ತುಂಬ ಚರ್ಚೆಗಳು ಶಾಸ್ತ್ರದಲ್ಲಿ. ಅದಕ್ಕೆ ಶಾಸ್ತ್ರದಲ್ಲೇ ಇರುವ ವಿಷಯಗಳನ್ನು ಎತ್ತಿ ಆಚಾರ್ಯರು ವೇದವ್ಯಾಸರೇ ಹೇಳಿದ ಮಾತು, ನಾನು ಯಾವುದನ್ನು ಸ್ವಂತ ಕಿಸೆಯಿಂದ ತೆಗೆದು ನಿಮಗೆ ಹೇಳಲ್ಲ. ಆಚಾರ್ಯರೇ ಹೇಳಿದ್ದು ಋಗಾದಯ ಚತ್ವಾರ, 4 ಋಕ್ ಯಜುಸು ಸಾಮ ಅಥರ್ವ. ಆಮೇಲೆ ಪಂಚಮ ವೇದ ಅಂದರೆ ಇತಿಹಾಸ, ಪುರಾಣ, ಆಮೇಲೆ ರಾಮಾಯಣ, ಜೊತೆಗೆ ಪಂಚರಾತ್ರಾದಿ ಆಗಮ. ಇದಿಷ್ಟನ್ನ ಪ್ರಮಾಣ ಅಂತ ಸ್ವೀಕರಿಸುವುದು ಅಂತ ಹೇಳಿ ಆಚಾರ್ಯರು ಕೂಡ ಅನೇಕ ಸಂದರ್ಭಗಳಲ್ಲಿ, ಈಗ ನಾವು ಪ್ರಸಿದ್ಧ ಹೇಳುವ ಮಾತಿದೆ, ಏನಂದರೆ ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣು ಸರ್ವತ್ರ ಗೀಯತೆ ಅಂತ ಬಹಳ ಪ್ರಸಿದ್ಧವಾದ ಮಾತು. ಅದು ಹರಿವಂಶದಲ್ಲಿ ಬರುವ ಮಾತು. ಎಲ್ಲ ಶಾಸ್ತ್ರದ ಮೊದಲು ಮಧ್ಯ ಕೊನೆ ಎಲ್ಲಿ ನೋಡಿದ್ರು ಹೇಗೋ ಒಂದು ರೀತಿಯಿಂದ ವಿಷ್ಣು ಸರ್ವತ್ರ ಗೀತೆ, ನಾರಾಯಣ ಸರ್ವೋತ್ತಮ ಅನ್ನುವ ಸಂಗತಿಯನ್ನ ಅದು ಬಿಡಿಸಿ ಬಿಡಿಸಿ ಹೇಳುತ್ತೆ. ಹಾಗಂತ ಹೇಳಿ ಉಳಿದ ಚಿತ್ರಣಗಳನ್ನ ಅನುಸಂಧಾನ ಮಾಡುವುದನ್ನ ನಾವು ತಪ್ಪು ಅಂತ ಹೇಳಲಿಕ್ಕಾಗುದಿಲ್ಲ. ಯಾಕೆಂದ್ರೆ ಹಲವು ಸ್ತರಗಳಲ್ಲಿ ಉಪಾಸನೆಗಳು ಬೆಳೀತಾ ಬರುತ್ತೆ. ಒಂದೇ ಜನ್ಮದಲ್ಲಿ ಎಲ್ಲರೂ ಕೂಡ ಒಂದೇ ಸೀದಾ ಉತ್ತುಂಗಕ್ಕೆ ಉಪಾಸನೆ ಉತ್ತುಂಗಕ್ಕೆ ಏರ್ಲಿಕ್ಕಾಗುದಿಲ್ಲ. ಹಾಗಾಗಿ ಹರಿವಂಶ ಅನ್ನೋ ಹೆಸರೇ, ಅದರಲ್ಲಿ ಮತ್ತೆ 3 ವಿಭಾಗ ಇದೆ. ಹರಿವಂಶ ಒಟ್ಟು ಒಂದು 10,000 ಶ್ಲೋಕಗಳಿಂದ ಕೂಡಿರುವಂಥದ್ದು. ಅದರಲ್ಲಿ 3 ವಿಭಾಗ ಇದೆ. ಹರಿವಂಶ ಪರ್ವ, ವಿಷ್ಣು ಪರ್ವ ಮತ್ತು ಭವಿಷ್ಯ ಪರ್ವ ಅಂತ 3 ಭಾಗ ಇದೆ ಅದರಲ್ಲಿ. ಮೊದಲು ಹರಿವಂಶ ಪರ್ವ ಅಂತ ಬಂದಾಗ ಬರೀ ಹೆಸರುಗಳ ಒಂದು ಪಟ್ಟಿ ಇದೆ. ಅಂದರೆ ಯಾದವರ ಪಟ್ಟಿ ಮತ್ತು ಪೌರವರ ಪಟ್ಟಿ. ಕೃಷ್ಣಾವತಾರದಲ್ಲಿ ಪೂರ್ವದಲ್ಲಿ ಬಂದ ಹಿರಿಯರು ಯಾರ್ಯಾರು? ಮಧು, ವೃಷ್ಣಿ, ಯದು ಮೊದಲು, ಆಮೇಲೆ ಮಧು ಬರ್ತಾನೆ, ಆಮೇಲೆ ವೃಷ್ಣಿ ಬರ್ತಾನೆ, ಆಮೇಲೆ ಸಾತ್ವತ ಬರ್ತಾನೆ, ಸತ್ವಾನ್ ಅಂತ ಅವನನ್ನು ಕರೀತಾರೆ. ಹಾಗಾಗಿ ಕೃಷ್ಣನನ್ನ ಯಾದವ ಅಂತ ಕರೀತಾರೆ, ಯದು ವಂಶದಲ್ಲಿ ಬಂದವ. ಮಾಧವ ಅಂತ ಕರೀತಾರೆ, ಯಾಕೆಂದ್ರೆ ಮಧು ವಂಶದಲ್ಲಿ ಬಂದವ. ವಾರ್ಷ್ಣೇಯ ಅಂತ ಕರೀತಾರೆ, ಯಾಕೆಂದ್ರೆ ವೃಷ್ಣಿ ವಂಶದಲ್ಲಿ ಬಂದವ. ಸಾತ್ವತಾಂಪತಿ ಅಂತ ಕರೀತಾರೆ, ಯಾಕೆಂದ್ರೆ ಸತ್ವಾನ್ ಅನ್ನೋ ಪರಂಪರೆಯಲ್ಲಿ ಬಂದವ ಅಂತ. ಹೀಗೆ ಇದೆಲ್ಲ ವಂಶ. ಹರಿವಂಶದ ಬಹಳ ಮುಖ್ಯವಾದ ಫಲವನ್ನು ಹೇಳುವುದೇನು ಅಂದರೆ ಸತ್ಸಂತತಿ ಆಗಬೇಕು ಅಂತ. ವಂಶಾವಳಿಯ ಹೆಸರನ್ನ, ಅವರ ಸಾಧನೆಗಳನ್ನು ನಾವು ಕೇಳ್ತಾ ಬಂದರೆ ಅಷ್ಟು ಪರಂಪರೆ ನಮ್ಮ ಮನಸ್ಸಿಗೆ ತಿಳುವಳಿಕೆಗೆ ಬಂದರೆ ಆವಾಗ ತನ್ನಿಂದ ತಾನೇ ಇವನ ಸಂತತಿಯು ಕೂಡ, ಯಾಕೆಂದರೆ ಯಂ ಯಥಾ ಯಥಾ ಉಪಾಸತೆ ತಥೈವ ಭವತಿ ಅಂತ ನಿಯಮ. ನಾವು ಯಾವುದನ್ನು ಜಾಸ್ತಿ ಅನುಸಂಧಾನ ಮಾಡಿ ಕೇಳ್ತಾ ಇರುತ್ತೋ ಅದು ನಮ್ಮಲ್ಲಿ ರಿಫ್ಲೆಕ್ಟ್ ಆಗುತ್ತೆ, ಗೊತ್ತಿಲ್ಲದೇನೆ ನಮ್ಮಲ್ಲಿ ಪರಿಣಾಮ ಬೀರುತ್ತೆ. ಹಾಗಾಗಿ ದೇಹದಲ್ಲಿಯೂ ಕೂಡ ನಾವೇನು ಕೇಳ್ತಿರ್ತೀವೋ ಅದಕ್ಕೆ ತಕ್ಕಂತೆ ನಮ್ಮ ದೇಹದ ರಚನೆಗಳು ಕೂಡ ಬದಲಾಗುತ್ತೆ. ಆ ಹಿನ್ನೆಲೆಯಲ್ಲಿ ಹರಿವಂಶದ ಆರಂಭದಲ್ಲಿ 2-3 ಪ್ರಕರಣಗಳು ಎಲ್ಲ ವಿಷಯಗಳನ್ನು ಇಟ್ಟುಕೊಂಡು ಮಾತಾಡುವಂಥದ್ದು ನಾವು ಹೇಳುವುದು. ಒಂದು ಶ್ರಾದ್ದದ ವಿಷಯ ಹೇಳುತ್ತೆ ಆರಂಭದಲ್ಲಿ, ಒಂದು 10-12 ಅಧ್ಯಾಯಗಳಲ್ಲಿ ಶ್ರಾದ್ದ ಕಲ್ಪದ ಬಗ್ಗೆ ಹೇಳುತ್ತೆ. ಆಮೇಲೆ ಸೃಷ್ಟಿಯ ಕೆಲವು ಆರಂಭದ ಘಟನೆಗಳನ್ನು ಹೇಳ್ತಾರೆ. ಅದರಲ್ಲಿ ಪ್ರಧಾನವಾಗಿ ನಾರಾಯಣ ಎಲ್ಲ ದೈತ್ಯರಿಂದ ಆದ ಅನೇಕ ಬಾರಿಯ ಯುದ್ಧದ ಸಂದರ್ಭದಲ್ಲಿ ಹೇಗೆ ದೇವತೆಗಳನ್ನು ಪ್ರೊಟೆಕ್ಟ್ ಮಾಡಿದ, ರಕ್ಷಿಸಿದ ಅನ್ನೋದನ್ನು ಹೇಳುತ್ತೆ. ಆ ನಂತರ ಆ ಪರಂಪರೆಯನ್ನು ಹೇಳ್ತಾ 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 ಕೃಷ್ಣನು ಕೂಡ ಹೇಗೆ ಸಂರಕ್ಷಣೆ ಮಾಡಿದ. ನಮಗೆ ಸಾಮಾನ್ಯ ಕೃಷ್ಣ ಅಂದಾಗ ನೆನಪಾಗೋದು ಮಹಾಭಾರತ ಯುದ್ಧದ್ದು ಮಾತ್ರ. ಆದರೆ ಮಹಾಭಾರತ ಯುದ್ಧ ಅನ್ನೋದು ಅವನು ಶಸ್ತ್ರವೇ ಹಿಡಿಲಿಲ್ಲ. ನಮಗೆ ಒಂಥರ ಅನಿಸುತ್ತೆ, ನೀವು ಭೂಭಾರ ಹರಣಕ್ಕಾಗಿ ಕೃಷ್ಣ ಬಂದ ಅಂತ ಹೇಳ್ತೀರಿ, ಅವನು ನೋಡಿದ್ರೆ ಮಹಾಭಾರತ ಯುದ್ಧದಲ್ಲಿ ಶಸ್ತ್ರನೇ ಹಿಡಿದಿಲ್ಲ ಅಂತ ತೋರಿಸ್ತೀವಿ. ಏನಿದು? ಒಂದು ಸಂದೇಶ ಏನು ಅಂದರೆ, ದೇವರು ಯಾವತ್ತೂ ಡೈರೆಕ್ಟ್ ಬಂದು ಅವನೇ ಬಂದು ಕೆಲಸ ಮಾಡಲ್ಲ, ನಮ್ಮಿಂದ ಮಾಡಿಸ್ತಾನೆ. ಅರ್ಜುನನಿಂದ ಮಾಡಿಸಿದ್ದು ಕೂಡ ಅದೇ ಕಾರಣಕ್ಕಾಗಿ. ನಾವು ದೇವರನ್ನು ಪ್ರಾರ್ಥನೆ ಮಾಡಿದರೆ ರಕ್ಷಣೆ ಹೇಗೆ ಅಂದರೆ,
ನಮ್ಮದೇ ಶಕ್ತಿ ನಮಗೆ ಜಾಗೃತವಾಗುತ್ತೆ, ನಮ್ಮ ಸುತ್ತ ಇರುವಂತಹ ಪರಿಸ್ಥಿತಿಗಳು ತಿಳಿಯಾಗುತ್ತೆ. ಹೊರತು ದೇವರು ಕೈ ಹಿಡ್ಕೊಂಡು ಬಂದು ನದೇವಾಹ ದಂಡಮಾದಾಯ ರಕ್ಷಂತಿ ಪಶುಪಾಲವತ್ ಎಂತು ರಕ್ಷಿತುಮಿಚ್ಛಂತಿ ಬುದ್ಧಿಯ ಸಂಯೋಜಯಂತಿ ತಮ್. ಹೇಗೆ ಪಶುಪಾಲ ಕೋಲು ಹಿಡ್ಕೊಂಡು ಕುರಿಯನ್ನು ಹಸುಗಳನ್ನು ಮೇಯಿಸಿದ ಹಾಗೆ ದೇವರು ಹಿಂದಿನಿಂದ ಕಡ್ಡಿ ಹಿಡ್ಕೊಂಡು ಬಂದು ನಮ್ಮನ್ನು ಮೇಯಿಸಲ್ಲ. ಎಂತು ರಕ್ಷಿತುಮಿಚ್ಛಂತಿ, ಯಾರನ್ನು ರಕ್ಷಿಸಬೇಕು ಅಂತ ಬಯಸ್ತಾನೆ, ಬುದ್ಧಿಯ ಸಂಯೋಜಯಂತಿ ತಮ್, ಅವನ ಬುದ್ಧಿಯನ್ನು ಸ್ವಿಚ್ ಆಫ್ ಮಾಡ್ತಾನೆ. ಅಕಸ್ಮಾತ್ ಅವನು ಸರಿ ಇಲ್ಲ ಅಂದರೆ ಅವನಿಗೆ ಆ ಸಿದ್ಧಿ ಆಗಬೇಕು ಅಂತಿದ್ರೆ ಸ್ವಿಚ್ ಆನ್ ಮಾಡ್ತಾನೆ. ಒಳಗಿನಿಂದನೇ ಎಲ್ಲ ಸಾಧ್ಯ ಆಗುತ್ತೆ. ಹಾಗಾದರೆ ಕಂಸನನ್ನು ಅಲ್ಲೇ ಕೂತ್ಕೊಂಡು ಸ್ವಿಚ್ ಆಫ್ ಮಾಡ್ಬೋದಿತ್ತಲ್ಲ. ಜರಾಸಂಧನನ್ನು, ಕಂಸನನ್ನು ಇತ್ಯಾದಿ ರಾಕ್ಷಸರ ದೊಡ್ಡ ಪಡೆಯನ್ನೆಲ್ಲ ಯಾಕೆ ಕೆಳಗೆ ಬಂದು ಸಂಹಾರ ಮಾಡುವುದು? ನಮಗೆ ನಂಬಿಕೆ ಬರಬೇಕಲ್ಲ. ದೊಡ್ಡ ಪ್ರಮಾಣದಲ್ಲಿ ಅದೇ ರೀತಿ ಕೆಲಸ ಆಗುದು. ಆದರೆ ಅದು ಕೇವಲ ಹಾಗೆ ಕೆಲಸ ಆದರೆ ಯಾರು ಮಾಡುವುದಲ್ಲ, ತಾನಾಗೆ ಆಗತ್ತೆ ಅಂತ ಮತ್ತೆ ನಾವು ಇಷ್ಟ ಆಗಿಯೂ ಅನ್ನೋದು ಹಾಗೇನೆ. ಬೈ ನೇಚರ್ ಎಲ್ಲ ತನ್ನಿಂದ ತಾನೇ ಆಗುತ್ತೆ, ಎಲ್ಲ ಪ್ರಕೃತಿಯ ನಿಯಮ ಅಂತ ಅಂದು ಬಿಡ್ತಾರೆ. ಹಾಗೆ ಸಜ್ಜನರಿಗೆ ಭಗವಂತನ ಇರವಿನ ಅರಿವು ಬರುವುದಕ್ಕೋಸ್ಕರ ಅವನು ಕೂಡ ಅನೇಕ ಬಾರಿ ಇಳಿದು ಬಂದು ನೇರವಾಗಿ ತನ್ನ ಕೈಯಾರೆ ಶತ್ರುಗಳನ್ನು ಸಂಹಾರ ಮಾಡುವ ಕೆಲಸವನ್ನು ಮಾಡಿದ. ಆರಂಭದಲ್ಲಿ ಇದು ಮಹಾಭಾರತದ ಕೊನೆಗೆ ಬರುವ ಸಂದರ್ಭದಲ್ಲಿ ಕೃಷ್ಣ ಶಸ್ತ್ರಗಳನ್ನು ಹಿಡಿಲಿಲ್ಲ. ಆದರೆ ಅದಕ್ಕಿಂತ ಮುಂಚೆ ಅನೇಕ ಯುದ್ಧಗಳನ್ನ ಕೃಷ್ಣ ಮಾಡಿದ್ದಾನೆ. ಕೃಷ್ಣನ ಯುದ್ಧಗಳ ಸಂಖ್ಯೆ ನಮಗೆ ಲೆಕ್ಕ ತಗೊಳ್ಳೋದೇ ಕಷ್ಟ. ಒಂದು ಪಟ್ಟಿ ಮಾಡ್ತಾ ಹೋದ್ರೆ ಅವನ ಸಾಮರ್ಥ್ಯ ಏನು ಅಂತ. ಒಂದು ಸಾಕು, ಜರಾಸಂಧ 18 ಬಾರಿ ಯುದ್ಧ ಮಾಡಿದ ಕೃಷ್ಣನ ಮೇಲೆ. ಒಂದೊಂದು ಸರ್ತಿಯೂ 20-22 ಅಕ್ಷೋಹಿಣಿ ಸೈನ್ಯ ತಗೊಂಡು ಬಂದಿದ್ದ. ಇದು ಮಹಾಭಾರತದ 2 ಸೇರಿ 18, 7-11. ಇದು ಒಬ್ಬನ ಮೇಲೆಯೇ 22-23 ಅಕ್ಷೋಹಿಣಿ ಸೈನ್ಯವನ್ನು 18 ಬಾರಿ, 1-2 ಬಾರಿ ಅಲ್ಲ. ಬಹುಶಃ 1 ಅಥವಾ 2 ಯುದ್ಧಗಳಲ್ಲಿ ಮಥುರೆಯ ಸೈನಿಕರು ಯುದ್ಧಕ್ಕೆ ಜೊತೆಯಾಗಿದ್ದರು. ಉಳಿದ ಹೆಚ್ಚಿನ ಯುದ್ಧಗಳಲ್ಲಿ ಬಲರಾಮ ಕೃಷ್ಣ ಇಬ್ಬರೇ ಓಡುದು. ಇವರು ಓಡಿ ಸುಸ್ತಾಗಿ ಬೀಳುದು. ಬಹಳ ಟೆಕ್ನಿಕಲಿ, ಅಂದರೆ ಗೆರಿಲ್ಲಾ ತಂತ್ರ ಅಂತ ಹೇಳ್ತಾರಲ್ಲ, ಅದನ್ನ ಬಳಸಿ ಆಮೇಲೆ ಬಹುಶಃ ಇತಿಹಾಸದಲ್ಲಿ ಕೃಷ್ಣನಿಂದ ಪಾಠ ಕಲಿತದ್ದು ಶಿವಾಜಿ. ಅವರ ತಾಯಿ ಹೇಳಿದ ಕಥೆಯನ್ನು ಕೇಳಿ ಅದನ್ನೇ ತಮ್ಮ ಯುದ್ಧದ ಕಲೆಯನ್ನಾಗಿ ಬಳಸಿಕೊಂಡದ್ದು ನಮಗೆ ಇತಿಹಾಸದಲ್ಲಿ ದಾಖಲು. ಅದರ ಕಥೆಗಳನ್ನ ಕೃಷ್ಣ ಮಾಡಿದ ಅನೇಕ ತರದ ತಾಂತ್ರಿಕ ಯುದ್ಧಗಳ ವಿವರಣೆಯನ್ನು ಮುಂದಿನ ವಿಷ್ಣು ಪರ್ವದಲ್ಲಿ ನಾವು ನೋಡುತ್ತೇವೆ. ಬೇರೆ ಬಹಳ ಹೆಚ್ಚು ಫೋಕಸ್ ಆಗುವುದು ಕೃಷ್ಣಾವತಾರದ ಕಥೆಯ ಮೇಲೇನೆ. ಅದರ ಜೊತೆಗೆ ಒಂದು ವಿಶೇಷ ಏನಂದ್ರೆ ಕೃಷ್ಣನ ಕೌಟುಂಬಿಕ ಬದುಕನ್ನ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾ ಹೋಗುತ್ತೆ. ಕೊನೆಗೆ ಭವಿಷ್ಯ ಪರ್ವ ಅಂತ, ಆ ಪರ್ವದಲ್ಲಿ ಈ ಕೃಷ್ಣಾವತಾರ ಮುಗಿದ ಹಂತದಲ್ಲಿ ಮುಂದೆ ಬರುವ ರಾಜರ ಚರಿತ್ರೆ, ಕೆಲವೆಲ್ಲ ಭಾಗವತದಲ್ಲಿ ಕೊನೆಗೆ 12ನೇ ಸ್ಕಂದದಲ್ಲಿ ಒಂದಿಷ್ಟು ನಂದರು, ನವನಂದರು, ಆಮೇಲೆ ಬರುವ ಚಾಣಕ್ಯ, ಚಂದ್ರಗುಪ್ತ ಮೌರ್ಯ, ಈ ಕಥೆಯೆಲ್ಲ ಅಲ್ಲಿ ಇದೆ. ಬುದ್ಧನ ಅವತಾರ ಆಗುವಂಥದ್ದು, ಮುಂದೆ ಕಲ್ಕಿ ಅವತಾರ ಆಗುತ್ತೆ ಅನ್ನೋದನ್ನು ಹೇಳಿ ನಿಲ್ಲಿಸುತ್ತೆ. ಅದೇ ತರ ಕೆಲವೆಲ್ಲ ಪ್ರಕರಣಗಳನ್ನ ಹರಿವಂಶದ ಕೊನೆಯಲ್ಲೂ ಕೂಡ ಭವಿಷ್ಯ ಪರ್ವ ನಿರೂಪಣೆ ಮಾಡುತ್ತೆ. ಬಹಳ ಮುಖ್ಯವಾಗಿ ಇನ್ನೊಂದು, ಕೃಷ್ಣ ಮತ್ತು ಯುಧಿಷ್ಠಿರನ ಸಂವಾದದಲ್ಲಿ ಅನೇಕ ಪ್ರಶ್ನೋತ್ತರಗಳು ಬರ್ತವೆ. ಹೀಗೆ ಒಟ್ಟು ಹರಿವಂಶ ಅಂತನ್ನುವಂಥದ್ದು ಭಗವಂತನ ಪಾರಮ್ಯವನ್ನ, ಅದಕ್ಕೆ ಖಿಲಭಾಗ ಅಂತ ಹೆಸರು. ಭಾರತದ ಖಿಲಭಾಗ, ಖಿಲ ಅಂದ್ರೆ ಸ್ವಲ್ಪ ಅಂತ, ಸ್ವಲ್ಪನೇ 10,000 ಶ್ಲೋಕ. ಆಮೇಲೆ ಕೃಷ್ಣಾವತಾರದ ಅನೇಕ ಸ್ತೋತ್ರಗಳು ಬರ್ತವೆ. ಕೃಷ್ಣನನ್ನು ಕುರಿತಾದ ಸ್ತೋತ್ರ ಬರುತ್ತೆ. ಕೃಷ್ಣನೇ ಕೆಲವೊಂದೆಲ್ಲ ಸ್ತೋತ್ರ ಮಾಡಿದ ಪ್ರಕರಣಗಳನ್ನು ಹೇಳುತ್ತೆ. ಮುಖ್ಯವಾಗಿ ಮೊದಲಿಗೆ ಶ್ರಾದ್ದದ ಅಂಶವನ್ನು ನಿರೂಪಣೆ ಮಾಡುವಾಗ ಒಂದು ಕಥೆಯನ್ನು ಶುರು ಮಾಡ್ತಾರೆ. ಭೀಷ್ಮ ಶ್ರಾದ್ದ ಹಾಕ್ತಾ ಇರ್ತಾನೆ. ಶ್ರಾದ್ದ ಹಾಕುವಾಗ ಆ ಏರಕದಲ್ಲಿ ಪಿಂಡವನ್ನು ಪ್ರದಾನ ಮಾಡುವಷ್ಟರಲ್ಲಿ ಪಕ್ಕದಲ್ಲಿ ಒಂದು ಕೈ ಭೂಮಿಯನ್ನು ಭೇದಿಸಿಕೊಂಡು ಬರುತ್ತೆ. ನೋಡಿದ್ರೆ ಅದರ ಕಡಗ, ಅದರ ಉಂಗುರ ಎಲ್ಲ ನೋಡಿದ್ರೆ ತನ್ನ ತಂದೆಯಾದ ಶಂತನುವಿನ ಕೈ ಅಂತ ಗೊತ್ತಾಗುತ್ತೆ. ಧ್ವನಿಯೂ ಕೇಳಿಸುತ್ತೆ, ನನಗೆ ಪಿಂಡ ಪ್ರದಾನ ಮಾಡು. ಭೀಷ್ಮ ಒಂದು ಕ್ಷಣ ತಡೆದು ನಿಂತು, ಇಲ್ಲ, ನಾನು ಮೊದಲು ಸಂಕಲ್ಪ ಮಾಡಿದ ಹಾಗೆ ಏರಕದಲ್ಲಿಯೇ ಅದನ್ನ ಪ್ರದಾನ ಮಾಡುತ್ತೇನೆ ಅಂತ ಅಲ್ಲಿಯೇ ಕೊಟ್ಟು ಶ್ರಾದ್ದವನ್ನು ಮುಗಿಸಿದ. ಮತ್ತೆ ಅಶರೀರವಾಣಿ ಆಯಿತು. ಮಗು, ನಿನ್ನ ಕಾರ್ಯಭಾರದಿಂದ ನನಗೆ ತುಂಬ ತೃಪ್ತಿ ಆಯಿತು, ನನಗೆ ಸಂತೋಷ ಆಯಿತು. ಯಾಕೆಂದ್ರೆ ಬಹಳ ಜನ ತಾವು ಮಾಡುವ ಶ್ರಾದ್ದವನ್ನ ತಮ್ಮ ತಂದೆಗೇ ಮಾಡುದು, ತಾಯಿಗೇ ಮಾಡುದು, ಅಜ್ಜನಿಗೇ ಮಾಡುದು, ಮುತ್ತಜ್ಜನಿಗೇ ಮಾಡುದು ಅಂತ ತಿಳ್ಕೊಂಡಿರ್ತಾರೆ.
ವಸ್ತುತಃ ಶ್ರಾದ್ದ ಅವರಿಗೆ ಅಲ್ವೇ ಅಲ್ಲ, ಅದನ್ನು ತಮಾಷೆನೂ ಮಾಡ್ತಾರೆ ಕೆಲವು ಕಡೆ. ಜೀವ ಸ್ಮಾಲರ್ ದ್ಯಾನ್ ಆ್ಯನ್ ಆಟಮ್. ಅಂತಹ ಸಣ್ಣ ಜೀವಕ್ಕೆ ನೀವು ಇಷ್ಟು ದೊಡ್ಡ ಪಿಂಡ ಕೊಟ್ಟರೆ ಅದು ಎಲ್ಲಿ ಹೋಗಿ ಮುದ್ದೆ ಬೀಳುತ್ತೆ ಅದರ ತಲೆ ಒಳಗೆ. ಹೊರೆ ಹಾಕಿದ್ರೂ ಅದು ಸತ್ತು ಹೋಗುತ್ತೆ. ಅಂತಾದ್ರೆ ನೀವು ಅದಕ್ಕೆ ಕೊಡೋದು ಅಂದ್ರೆ ಏನರ್ಥ? ಎರಡನೇದ್ದು, ಯಾವುದೇ ಒಂದು ಜೀವಕ್ಕೆ ಈ ಶರೀರ ಇಲ್ಲದೆ ಇದ್ರೆ ಭೋಗ ಇಲ್ಲ. ಆ ಪಿಂಡ ತಗೊಂಡು ಅದು ಹೇಗೆ ಭೋಗ ಮಾಡುತ್ತೆ? ಅದರಿಂದಾಗಿ ನಿಮ್ಮ ಶ್ರಾದ್ದ ಎಲ್ಲ ಬರೀ ಮೋಸ. ಒಂದು ವೇಳೆ ಇದು ಹೌದಾದ್ರೆ, ಆ ಜೀವಕ್ಕೆ ಸಿಗುದಾದ್ರೆ, ಉಪ್ಪರಿಗೆಯಲ್ಲಿ ಕೂತಿರ್ತಾನೆ, ಅವನಿಗೆ ಕೆಳಗೆ ಊಟಕ್ಕೆ ಬರಲಿಕ್ಕೆ ನೀವು ಹೇಳಬೇಡಿ. ಕೆಳಗಿನಿಂದ ಇಲ್ಲೇ ಶ್ರಾದ್ದ ಹಾಕಿ ಅವನಿಗೆ ಹೊಟ್ಟೆ ತುಂಬಬೇಕು. ಬೇಡ, ಯಾವುದೋ ಊರಿಗೆ ಪ್ರಯಾಣಕ್ಕೆ ಹೋಗಿರ್ತಾನೆ, ಅಲ್ಲಿ ಸರಿಯಾಗಿ ಊಟದ ವ್ಯವಸ್ಥೆ ಇರುವುದಿಲ್ಲ. ಅಂತ ಸಂದರ್ಭದಲ್ಲಿ ಆ ಪ್ರಯಾಣಿಕನಿಗೆ ಮನೆಯಲ್ಲೇ ಶ್ರಾದ್ದ ಹಾಕಿದ್ರೆ ಅವನು ಎಲ್ಲೋ ಪ್ರಯಾಣದಲ್ಲಿ ಟೈಮ್ ಟು ಟೈಮ್ ಅವನ ಹೊಟ್ಟೆ ತುಂಬಬೇಕಿತ್ತು. ಪ್ರವಾಸತಃ ಎಲ್ಲಿ ಶ್ರಾದ್ದಂ ಕುರುವೀತ, ಪ್ರವಾಸ ಮಾಡ್ತಾ ಇರೋನಿಗೆ ಶ್ರಾದ್ದ ಮಾಡಿದ್ರೆ ಹೊಟ್ಟೆ ತುಂಬಬೇಕಿತ್ತು. ಆದ್ರಿಂದ ಈ ಶ್ರಾದ್ದ ಗಿದ್ದ ಎಲ್ಲ ಬರೀ ಮೋಸ, ಬರೀ ಪುರೋಹಿತರು ಹೊಟ್ಟೆ ಪಾಡಿಗೋಸ್ಕರ, ತಟ್ಟೆ ಕಾಸಿಗೋಸ್ಕರ ಮಾಡಿಕೊಂಡ ಹುಚ್ಚು ಕಾರ್ಯಕ್ರಮಗಳು ಅಂತ ಹೀಗೆ ಈಗಲೂ ಬೈಯೋರಿದ್ದಾರೆ. ಎಲ್ಲ ಈ ವಿಷಯಕ್ಕಾಗುವಾಗ ಅಂತಾರೆ, ಆದರೆ ಉಳಿದ ಎಲ್ಲ ಫೀಲ್ಡಲ್ಲೂ ಇಷ್ಟೇ ರೀತಿಯ ಅವ್ಯವಸ್ಥೆಗಳು ಇದ್ದಾವೆ. ನನಗೆ ಬಹಳ ಚಿಕ್ಕಂದಿನಲ್ಲಿ ಈ ಊಟಕ್ಕೆ ಹೋದಾಗ ದಕ್ಷಿಣೆ ಕೊಡೋದು, ಅಥವಾ ಏನೋ ಕೆಲವೊಂದು ಸರ್ತಿ ನೀವು ಅದೇ ಈ ಹುಡುಗರಿದ್ದ ಬ್ರಹ್ಮಚಾರಿ ಕೊಡೋದು, ನಮಗೆಲ್ಲ ಇಷ್ಟು ದುಡ್ಡು ಸಿಗುತ್ತೆ, ಪಾಪ ಉಳಿದವರಿಗೆ ಹೇಗೆ ದುಡ್ಡು ಸಿಗುತ್ತೆ ಅಂತ ನಂಗೆ ಭಾರಿ ಪ್ರಶ್ನೆ. ಅವರಿಗೆ ಹೇಗೆ ಜೀವನ ಆಗುತ್ತೆ? ಅವರಿಗೆ ಈ ಥರ ಯಾರು ಕೂಡ ಕರೆದು ಕೊಡೋದಿಲ್ಲ, ಅಥವಾ ಅವರಿಗೆ ಅವರ ಕ್ರಮದಲ್ಲಿ ಊಟದಲ್ಲಿ ದಕ್ಷಿಣೆ ಇಲ್ಲ ಅಂತ ನಾನು ಬಹಳ ಯೋಚನೆ ಮಾಡ್ತಿದ್ದೆ ನಾನು. ಆಮೇಲೆ ದೊಡ್ಡವನಾಗ್ತಾ ಹೋಗ್ತಾ ಇದ್ದಾಗ ಅರ್ಥ ಆಯಿತು, ಎಲ್ಲ ಫೀಲ್ಡಲ್ಲೂ ಅವರವರದ್ದೇ ಆದ ಕೆಲವು ವ್ಯವಸ್ಥೆಗಳು ಇದ್ದೇ ಇರ್ತದೆ, ದೇವರು ಯಾರನ್ನು ಕೈ ಬಿಟ್ಟಿಲ್ಲ. ಆದರೆ ಕೊನೆಗೆ ದೃಷ್ಟಿ ಬೀಳೋದು ಯಾವುದು ಅಂದರೆ ಇದು ಮಾತ್ರ. ಉಳಿದಿದ್ದೆಲ್ಲ ಅದು ದುಡಿಮೆ. ಇದು ಮಾತ್ರ ಇವರಿಗೆ ಎಲ್ಲ ಉಚಿತ ಸಿಗ್ತಾ ಇದೆ, ಆದರೆ ಇವರು ದುಡ್ಡು ಮಾಡ್ತಿದ್ದಾರೆ ಅನ್ನೋ ಥರ ಮಾತಾಡ್ತಾರೆ. ಪೇಸ್ಟು ಬೆಳಿಗ್ಗೆ ಉಜ್ಜಬೇಕು ಅಂತಂದರೆ ಅದು ಫ್ರೀಯಾಗಿ ಏನು ಬರೋದಿಲ್ಲ. ಇವನು ತಟ್ಟೆ ಕಾಸು ತಗೊಳ್ಳೋನು ದುಡ್ಡು ಕೊಟ್ಟೇ ತಗೊಳ್ಬೇಕು, ಆ ಕಡೆಯಿಂದ ಫೀಸ್ ತಗೊಳ್ತೇನೆ ಅಂತ ಹೇಳುವವನು ಕೂಡ ಅದೇ ರೀತಿ ತಗೊಳ್ಬೇಕು. ಆದರೆ ಇವನಿಗೆ ಮಾತ್ರ ದುಡಿಮೆ ಅಂತ ಅನ್ನೋದು ಮೋಸದ ದಾರಿ, ಅವ್ರಿಗೆ ಮಾತ್ರ ಅದು ಸರಿಯಾದ ದಾರಿ ಅಂತ. ಅಂದರೆ ಈ ವ್ಯವಸ್ಥೆಯನ್ನ ನಾವು ಯಾವತ್ತು ವಾಪಸ್ ಮಾತಾಡುವುದಿಲ್ಲ. ಅದರಿಂದಾಗಿ ಅದು ಮತ್ತೆ 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 ಆಗಾಗ ಒಂದೊಂದು ಸರ್ತಿ ಪುಟಿದೇಳ್ತಾ ಇರುತ್ತೆ ಮಧ್ಯದಲ್ಲಿ. ಆದರೆ ಭೀಷ್ಮಾಚಾರ್ಯರ ಈ ವರ್ತನೆಯನ್ನು ನೋಡಿ ತಂದೆಗೆ ಬಹಳ ಸಂತೋಷ ಆದದ್ದೇನು ಅಂದ್ರೆ, ಪಿತೃಗಳಲ್ಲಿ ನೆಲೆಸಿದ ಭಗವಂತನಿಗೆ ಆರಾಧನೆ ಹೊರತು ನೇರ ಪಿತೃಗಳಿಗೆ ಆರಾಧನೆ ಅಲ್ಲ ಅಂತ ನೀನು ತಿಳ್ಕೊಂಡು ಮಾಡಿದ್ಯಲ್ವಾ, ನಿನ್ನ ಮೇಲೆ ನನಗೆ ಇನ್ನಷ್ಟು ಹೆಚ್ಚು ಪ್ರೀತಿ ಬಂತು, ನೀನು ಇಚ್ಛಾವರಣಿಯಾಗು. ವಸ್ತುತಃ ಒಮ್ಮೆ ಇಚ್ಛಾವರಣಿಯಾಗು ಅನ್ನೋದನ್ನ ತನ್ನ ಮಗನೇ ಅಂದ್ರೆ ಭೀಷ್ಮನೇ ದೇವವ್ರತನಾಗಿ ಸತ್ಯವತಿ ಅಂತ ಅನ್ನೋಳನ್ನು ವಿವಾಹ ಮಾಡಿ ಕೊಟ್ಟ ಪ್ರಸಂಗದಲ್ಲಿ ಮಗ ಅಪ್ಪನಿಗೆ ವಿವಾಹ ಮಾಡಿಸ್ತಾನೆ. ಆ ಸಂದರ್ಭದಲ್ಲಿ ತನ್ನ ಬಯಕೆಯನ್ನು ಈಡೇರಿಸಿದ್ದಕ್ಕಾಗಿ ಆಗ್ಲೇ ಕೊಟ್ಟಿದ್ದವರ, ಆದ್ರೆ ಅದನ್ನು ಮತ್ತೆ ದೃಢ ಮಾಡ್ತಾನೆ. ಇಲ್ಲ, ನೀನು ಬಯಸಿದಾಗ ನಿನ್ನ, ಆದರೆ ಬಯಸುವುದು ಅಂದ್ರೆ ಸಾಮಾನ್ಯ ಒಬ್ಬ ಯೋಗಿಯಾದವನಿಗೆ ದೇಹವನ್ನು ಬಿಡುವ ಕಾಲದಿಂದಲೂ ಕೂಡ ಮುಂದಿನದ್ದೇನು ಅಂತ ತಿಳಿಯುವ ಶಕ್ತಿ ಬರುತ್ತೆ. ಇಲ್ಲ ಅಂದ್ರೆ ನಮ್ಗೆ ಯಾವುದೋ ಸಮಯಕ್ಕೆ ಪ್ರಾಣ ಹೋಯ್ತು, ಹೇಗೋ ಪ್ರಾಣ ಹೋಯ್ತು ಅಂದ್ರೆ ಮತ್ತೆ ಯಾವುದೋ ಕೀಳು ಶರೀರ, ಪ್ರಾಣಿ ಪಕ್ಷಿ ಕ್ರಿಮಿ ಕೀಟ ಯಾವುದೋ ಹುಳಗುಪ್ಪಟೆಯಾಗಿ ಹುಟ್ಟುವ ದುಸ್ಥಿತಿಗಳು ಬರುವ ಸಾಧ್ಯತೆಗಳಿರ್ತವೆ. ಆದರೆ ಕಾಲ ಗಮನಿಸಿ ಪ್ರಾಣವನ್ನ ತೊರೆಯುವಂತಹ ಒಂದು ವಿಶೇಷ ವರ, ಅದು ಅವನ ಉತ್ತಮ ಗತಿಯನ್ನು ತೋರಿಸಲಿಕ್ಕೆ ಅನುಕೂಲ ಅನ್ನುವ ಕಾರಣಕ್ಕಾಗಿ ಭೀಷ್ಮರಿಗೆ ಆಶೀರ್ವಾದವನ್ನು ಮತ್ತೆ ಮಾಡ್ತಾನೆ. ಇದು ಆರಂಭದ ಒಂದು ಕಥೆಯನ್ನು ಹೇಳಿ, ಇದರ ಮೇಲೆ ಒಂದು ದೀರ್ಘವಾದ ಒಂದು ಕಥೆ ಬರುತ್ತೆ. ಅದನ್ನ ಶ್ರಾದ್ದದಲ್ಲಿ ಆರಂಭದಲ್ಲಿ ಒಂದು ಸ್ತೋತ್ರ ಹೇಳ್ತಾರೆ, ಸಪ್ತಕಾಲಂಜರೇ ಗಿರವು ಅಂತ. ಸಪ್ತವ್ಯಾಧ ದಶಾರಣೇಶು ಕಾಲ ಏನದು 7 ಜನ ಋಷಿಕುಮಾರರು ವಿಶ್ವಾಮಿತ್ರರ ಶಿಷ್ಯರು. ಅವರು ಶ್ರಾದ್ದಕ್ಕೆ ಅಂತ ಸಾಮಗ್ರಿಗಳನ್ನು ತರಲಿಕ್ಕೆ ಹೋಗಿ ಹಸು ಹೊಡ್ಕೊಂಡು ವಾಪಸ್ ಬರುವಾಗ ಹಸುವನ್ನೇ ಕೊಂದು ತಿಂದು ಬಿಡ್ತಾರೆ. ಅಂದ್ರೆ ಹಸಿವು ತಾಳ್ಲಿಕ್ಕಾಗುದಿಲ್ಲ, ಬಹಳ ದಿವಸದಿಂದ ಉಪವಾಸ ಇರ್ತಾರೆ, ಏನೂ ಸಿಗದೆ ಹೋದಾಗ ತಪ್ಪು ಮಾಡ್ತಾರೆ. ಆದ್ರೆ ಆ ತಪ್ಪು ಮಾಡಿ ಗುರುಗಳ ಹತ್ರ ಬಂದು ಇಲ್ಲ ಅದು ಹೊಸ ಎಲ್ಲೋ ಹೋಯ್ತು ಹಾಗೆ ಏನು ಸುಳ್ಳು ಹೇಳ್ತಾರೆ. ಆದ್ರೆ ಮುಂದಿನ ಜನ್ಮದಲ್ಲಿ ಅವರು ಅದು ಆರಂಭದಲ್ಲಿ ಏನು ಅಂದ್ರೆ ಫಸ್ಟ್ ಅವ್ರು ಮಾಡಿದ ತಪ್ಪಿನಿಂದಾಗಿ ಬೇಡರಾಗಿ ಹುಟ್ಟುತ್ತಾರೆ. ಹಾಗೆ ಪ್ರಾಣಿಗಳ ಬೇರೆ ಬೇರೆ ಮೊದಲು ಚಕ್ರವಾಕ ಪಕ್ಷಿಗಳಾಗಿ ಹುಟ್ಟುತ್ತಾರೆ, ಆಮೇಲೆ ಜಿಂಕೆಗಳಾಗಿ ಹುಟ್ಟುತ್ತಾರೆ, ಆಮೇಲೆ ಮತ್ತೆ ಯಾವುದೋ ಒಂದು ಪಕ್ಷಿಯಾಗಿ ಹುಟ್ಟುತ್ತಾರೆ, ಮತ್ತೆ ಹಂಸಗಳಾಗಿ ಹುಟ್ಟುತ್ತಾರೆ.
ಹೀಗೊಂದು 6 ಜನ್ಮಗಳಲ್ಲಿ ಬೇರೆ ಬೇರೆ ಪ್ರಾಣಿಯಾಗಿ ಹುಟ್ಟಿ ಕೊನೆಗೆ ಮನುಷ್ಯರಾಗಿ ಹುಟ್ಟುವಂತ ಪ್ರಸಂಗ ಬರುತ್ತೆ. ಆ ಹುಟ್ಟುವ ಸ್ವಲ್ಪ ಹಿಂದೆ ಅವನಿಗೆ ಅದರಲ್ಲಿ ಇಬ್ಬರಿಗೆ ಒಬ್ಬ ರಾಜ ಮತ್ತು ಮಂತ್ರಿಯ ವೈಭವವನ್ನು ನೋಡಿ ನಾವು ಒಂದು ಸರ್ತಿ ಆದ್ರೂ ರಾಜ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿತ್ತು, ಮಂತ್ರಿ ಆಗಿದ್ರೆ ಚೆನ್ನಾಗಿತ್ತು ಅಂತ ಆಸೆ ಪಡ್ತಾರೆ. ಅದು ಅಷ್ಟು ದೇವತೆಗಳು ಕಾಯ್ತಿರ್ತಾರೆ. ಇಂಥದ್ದೆಲ್ಲ ನನಗೆ ಯಾವಾಗಲೂ ಅನಿಸುದು. ಕೆಲವೊಂದ್ಸರ್ತಿ ಕೆಲವರು ಈ ದಾರಿಯಲ್ಲಿ ವಾಹನದಲ್ಲಿ ಎಲ್ಲ ಅಂಗಿ ಚಡ್ಡಿ ಎಲ್ಲ ಹಾಕಿಸ್ಕೊಂಡು ನಾಯಿನ ಕರ್ಕೊಂಡು ಹೋಗ್ತಿರ್ತಾರೆ. ಈ ಕೆಲವರು ಅದರ ಸೌಖ್ಯ, ಅದರ ವೈಭವ, ಅದಕ್ಕಿರುವಂತಹ ಎಲ್ಲ ಫೆಸಿಲಿಟಿಗಳನ್ನು ನೋಡಿ ನಾಯಿಯಾಗಿ ಹುಟ್ಟಿದ್ದಿದ್ರೆ ಅಂತ ಕೆಲವೊಂದ್ ಸರ್ತಿ ಅನ್ಕೊಂಡ್ಬಿಡ್ತಾನೆ. ಅಷ್ಟು ದೇವತ್ಕೊಂಡು ಟಕ್ ಅಂತ ಅಂದ್ಬಿಡ್ತಾನೆ, ಆಯ್ತು ಒಂದ್ಸಲ ನೋಡ್ಕೊಂತ. ಆ ನಾಯಿಯ ಕಷ್ಟ ಆ ನಾಯಿಗೆ ಮಾತ್ರ ಗೊತ್ತು. ಬೀದಿ ನಾಯಿ ಹೇಳ್ತಾ ಇರುತ್ತೆ, ನೋಡು ನಾನು ಎಷ್ಟು ಆರಾಮಾಗಿ ಬೇಕಾದಲ್ಲಿ ತಿರುಗ್ತಾ ಇದ್ದೇನೆ, ಎಲ್ಲಿ ಬೇಕಾದ್ರೆ ಕಾಲು ಎತ್ಬೋದು, ನನ್ನ ಯಾರು ತಡೆಯೋರಿಲ್ಲ ಅಂತ. ಇದಕ್ಕಾಗಲ್ಲ, ಎಲ್ಲ ಪಂಜರದ ಬದುಕು. ಹೇಳಲಿಕ್ಕೆ ಮಾತ್ರ ಎಲ್ಲಾ ಸೌಕರ್ಯಗಳು, ಬೇಕಾದ್ದನ್ನು ತಿನ್ಬೇಕು ಅಂತ, ಆದ್ರೆ ಕೊಟ್ಟದ್ದನ್ನು ತಿನ್ಬೇಕು ಹೊರದು ಬೇಕಾದ್ದನ್ನು ತಿನ್ಲಿಕ್ಕೆ ಆಗಲ್ಲ. ಹಾಗಾಗಿ ನಾವು ಯಾವುದನ್ನು ಸುಖ ಅಂತ ಏನು ಹುಡುಕಿಕೊಂಡು ನಮ್ಗೆ ಅದು ಬೇಕು ಅಂತ ಅನ್ಕೊಳ್ತೇವೆ, ಆ ಜಾಗಕ್ಕೆ ಬಿದ್ದಾಗ ಗೊತ್ತಾಗುತ್ತೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ. ಈ ಟೆಕ್ಕಿಗಳು ಸಾಮಾನ್ಯವಾಗಿ ಟೀಚರ್ಗಳನ್ನು ನೋಡಿ ಹೊಟ್ಟೆ ಹುಡ್ಕೋತಾರೆ, 2 ತಿಂಗಳು ರಜೆ ಏನು ಆರಾಮ ಅಂತ. ಆದ್ರೆ ಟೀಚರ್ಗಳಿಗೆ ಟೆಕ್ಕಿಗಳನ್ನು ನೋಡಿ ನಮ್ಗೆ ಎಷ್ಟು ಕಷ್ಟ. ಅವರಿಗೆ ವೀಕೆಂಡ್ ಅಲ್ಲಿ 2 ದಿವಸ ರಜೆ ಇರುತ್ತೆ, ಎಷ್ಟು ಕುಟ್ಟಿ ಕೂತಲ್ಲೇ ಸಂಬಳ ಸಂಪಾದನೆ ಮಾಡ್ತಾರೆ, ಬಡ್ಕೊಳ್ಳಿಕ್ಕಿಲ್ಲ ಹೊಡ್ಕೊಳ್ಳಿಕ್ಕಿಲ್ಲ ಅಂತ ಅವರಿಗೆ ಅವರ ಬಗ್ಗೆ ಯೋಚನೆ. ಅಕಸ್ಮಾತ್ ಇಬ್ಬರಿಗೆ ಚೇಂಜ್ ಮಾಡಿದರೆ, ಇಂಟರ್ಚೇಂಜ್ ಮಾಡಿ, ನೀವು 1 ತಿಂಗಳು ಅದು ಮಾಡಿ, ನೀವು 1 ತಿಂಗಳು ಇದು ಮಾಡಿದ್ರೆ, ಬೇಡಪ್ಪ ಇದೇ ಚೆನ್ನಾಗಿದೆ ಅಂತ ಎಲ್ಲರೂ ಅವ್ರವ್ರ ಫೀಲ್ಡ್ ಅಲ್ಲಿ ವಾಪಸ್ ಬರ್ತಾರೆ. ಎಲ್ಲನೂ ಅಷ್ಟೇ. ಇದೊಂದು ಸುಮ್ಮನೆ ಉದಾಹರಣೆ ಹೇಳಿದ್ ನಾನು. ಎಲ್ಲಾ ಅಂಶದಲ್ಲೂ ನಾವು ನಮ್ಮ ಕೆಲಸ ತುಂಬಾ ಕಷ್ಟ, ನಮ್ಮ ಪರಿಸ್ಥಿತಿ ತುಂಬಾ ಕಷ್ಟ, ಬೇರೆಯವ್ರದೆಲ್ಲ ತುಂಬಾ ಚೆನ್ನಾಗಿರುತ್ತೆ ನಾವು ಯಾವಾಗ್ಲೂ ಅನ್ಕೋತಾ ಇರ್ತೀವಿ. ಆದ್ರೆ ಪರಿಸ್ಥಿತಿ ಆ ರಾಜನ ಸ್ಥಿತಿಗೆ ಬಂದ ಮೇಲೆ ಅವನಿಗೆ ಅರ್ಥ ಆಗುತ್ತೆ, ರಾಜನಾಗಿ ಹುಟ್ಟುತ್ತಾನೆ ಅವನ ಅಪೇಕ್ಷೆ ಪಟ್ಟದ್ದಕ್ಕಾಗಿ. ಆಗ ಅವನ ಕುತ್ತಿಗೆ ತನಕ ಬಂದಿರುತ್ತೆ. ರಾಜ ಅನ್ನುವನು ಪ್ರಜ್ಞಾವಂತಿಕೆಯಿಂದ ಕೂಡಿದವನಾದ್ರೆ ತುಂಬಾ ದೊಡ್ಡ ತಪಸ್ಸೂ ಹೌದು, ಮತ್ತು ಅತ್ಯಂತ ಸ್ವಲ್ಪ ಜಾರಿದ್ರೂ ಬಹಳ ಅಪಾಯಕಾರಿಯೂ ಹೌದು. ಈ ಬೇಜವಾಬ್ದಾರಿತನದವರಿಗೆ ಸಿಕ್ಕಿದ್ರೆ ಅದು ಹೇಗೋ ನಿಭಾಯಿಸಿ ಇನ್ನಷ್ಟು ತಮ್ಮ ಜೀವನನೂ ಹಾಳು ಮಾಡ್ಕೊಳ್ತಾರೆ, ತಮ್ಮ ಸುತ್ತ ಇದ್ದವರು ಎಲ್ಲರ ಬದುಕನ್ನು ಮೂರಾಬಟ್ಟೆ ಮಾಡ್ತಾರೆ. ಆದ್ರೆ ಅವನ ಮೇಲೆ ಉಳಿದ ಮಿತ್ರರು, ಅಂದ್ರೆ ಜೊತೆಗೆ ಹುಟ್ಟಿದವರು ಕರುಣೆಯಿಂದ, ಸರಿ ನಿನಗೆ, ಅವನು ಆಮೇಲೆ ಪಶ್ಚಾತ್ತಾಪ ಆಗುತ್ತೆ, ನಾನು ಕೇಳಬಾರದಿತ್ತು ಅಂತ. ಆಗ ಇವ್ರು 4 ಜನ ಉಳಿದವರು ಸೇರಿ ಹೇಳ್ತಾರೆ, ನೋಡು ನಾವೊಂದು ಶ್ಲೋಕ ಹೇಳ್ತೇವೆ, ಇದನ್ನ ನೀನು ನೆನ್ಪಿಟ್ಕೋ, ಇದನ್ನ ನಿಮ್ಮ ತಂದೆ ತಾಯಿಗಳ ಹತ್ರ ನೀನು ಕೇಳಿಸ್ಕೊಳ್ತಿ, ಆವಾಗ ನಿನಗೆ ಪೂರ್ವದ್ದೆಲ್ಲ ನೆನಪಾಗುತ್ತೆ, ಮತ್ತೆ ಯಥಾ ಪ್ರಕಾರ ನೀನು ನಮ್ಮೊಟ್ಟಿಗೆ ವಾಪಸ್ ಹುಟ್ಟಿ ಬರ್ತಿ ಅಂತ. ಸರಿ ಆಯ್ತು. ಅವನು ರಾಜನಾಗಿ ಹುಡ್ತಾನೆ, ಮಂತ್ರಿಯಾಗಿ ಹುಡ್ತಾನೆ, ಅವನಿಗೆ ಭಾರೀ ಅಧಿಕಾರದ ಬಲ ಇರುತ್ತೆ. ಈ 4 ಜನ ಸನ್ಯಾಸಿಗಳಾಗಿ ಇದ್ದವರು ತಪಸ್ಸು ಮಾಡ್ಲಿಕ್ಕೆ ಹೋಗುವಾಗ ಅವರ ತಂದೆ ತಾಯಿಗಳಿಗೆ, ನಮ್ಮನ್ನು ಬಿಟ್ಟು ಹೋಗ್ತಿದ್ದೀರಲ್ಲ, ನೋಡ್ಕೊಳ್ಬೇಕಲ್ವ ನೀವು ನಮ್ಮನ್ನ, ನೀವು ಮಕ್ಕಳ ಜವಾಬ್ದಾರಿ ಬಿಟ್ಟು ಸನ್ಯಾಸಕ್ಕೆ ಹೋಗ್ಬಿಟ್ರೆ ನಾವೇನ್ ಮಾಡಬೇಕು ಅಂತ ಗೋಳೈಕೋತಾರೆ. ಆಗ ಇವ್ರು ಹೇಳ್ತಾರೆ, ನಾವೊಂದು ಶ್ಲೋಕ ಹೇಳ್ತೀವಿ, ಇದನ್ನು ಹೋಗಿ ರಾಜನಿಗೆ ಹೇಳು, ಹೇಳಿದಾಗ ನಿಮ್ಗೆ ಬೇಕಾದ್ದನ್ನೆಲ್ಲ ಅವನು ಕೊಡ್ತಾನೆ. ಇವರು ಇದೇ ಸಪ್ತವ್ಯಾಧ ದಶಾರಣೇಶು ಅನ್ನೋ ಶ್ಲೋಕವನ್ನ ಹೋಗಿ ಆ ರಾಜನಿಗೆ ಹೇಳ್ತಾರೆ. ಅವನಿಗೆ ಪೂರ ಸ್ಮರಣೆ ಆಗುತ್ತೆ, ತಾವು ಋಷಿಗಳಾಗಿ ಮಕ್ಕಳಾಗಿ ಮಾಡಿದ ತಪ್ಪು ಅದು ಇಷ್ಟಾಗಿ ವಾಪಸ್ ಅವನಿಗೆ ಉತ್ತಮ ಗತಿಯಾಗ್ಲಿಕ್ಕೆ ಕಾರಣ ಏನು ಅಂದ್ರೆ, ಆ ಹಸುವನ್ನ ಕೊಂದದ್ದು ಮಾತ್ರ ಆಗಿರದೆ, ಕೊಂದ ಮೇಲೆ ಅದನ್ನ ಹಾಗೆ ತಿನ್ನಬಾರ್ದು ಅಂತ ಯೋಚನೆ ಮಾಡಿ ಅವರು ಶ್ರಾದ್ದವನ್ನ ನಡೆಸಿ, ಅಲ್ಲಿ ಶ್ರಾದ್ದದಲ್ಲಿ ಈ ಶರೀರವನ್ನೇ ಉಪಯೋಗಿಸಿ ಅದನ್ನ ದೇವರಿಗೆ ಅರ್ಪಿಸಿ ಆ ಕರ್ತವ್ಯದಿಂದ, ಆದ್ರೆ ಸುಳ್ಳು ಹೇಳ್ತಾರೆ, ಸುಳ್ಳು ಹೇಳಿದ್ದಕ್ಕಿಷ್ಟು. ಆದ್ರೆ ಮತ್ತೆ ಉತ್ತಮ ಗತಿ ಆಗಿದ್ದು ಯಾಕೆಂದ್ರೆ ಅವರು ಆ ಶ್ರಾದ್ದದ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡಿದ್ರಿಂದಾಗಿ ಮತ್ತೆ ಹಳೆಯದೆಲ್ಲ ನೆನಪಾಗಿ, ಇನ್ನು ಮುಂದೆ ಯಾವತ್ತೂ ಈ ತಪ್ಪು ನಾವು ಮಾಡಬಾರದು, ಆಗ ಆಗಿದ್ದು ನಮ್ಮ ಕೈಯಿಂದ ತಪ್ಪಿ ಆಗಿದೆ ಅಂತ ಭಗವಂತನಲ್ಲಿ ಕ್ಷಮೆ ಕೇಳಿ ಅವನು ಕೂಡ ಅಧಿಕಾರವನ್ನು ತ್ಯಾಗ ಮಾಡಿ ಅವನ ನಂತರ ಒಬ್ಬ ಅಣುಹ ಅಂತ ಬರ್ತಾನೆ. ಅವನ ರಾಜ್ಯವನ್ನು ಒಪ್ಪಿಸಿ ವಾಪಸ್ಸು ಆ ಪಿತೃಕರ್ಮದಲ್ಲಿ ಆದಂತಹ ಸತ್ಕರ್ಮದ ಫಲವನ್ನು ನಾವು ಉಂಟಾ ಇದ್ದೇವೆ ಅಂತ ಗೊತ್ತಾಗಿ ಮತ್ತೆ ಆ ಪೂರ್ವ ಪಿತೃಗಳನ್ನೆಲ್ಲ ಸ್ಮರಿಸಿಕೊಂಡು ಇನ್ನೊಮ್ಮೆ ಕರ್ತವ್ಯವನ್ನು ನಿರ್ವಹಿಸಿ ಬಿಡುಗಡೆಯ ದಾರಿಯನ್ನು ಹೊಂದಿದ್ರು ಅಂತ. ಹೀಗೆ ಒಂದು ದೀರ್ಘ ಕಥೆ. ಇಷ್ಟು ಹೊತ್ತಿನಲ್ಲಿ ಹೇಳಿದ್ದು ನಾನು ಮಧ್ಯದಲ್ಲಿ ಅವುಗಳ ಹೆಸರಿನಲ್ಲೇ ಅನೇಕ ಕಥೆಗಳಿವೆ. ಒಬ್ಬೊಬ್ಬರ ಪ್ರತಿ ಸರ್ತಿ ಅವರು ಪ್ರಾಣಿಯಾದಾಗ, ಪಕ್ಷಿಯಾದಾಗ ಪ್ರತಿಯೊಂದರಲ್ಲೊಂದು ಹೆಸರಿದೆ. ಆ ಹೆಸರು ಏನು ಹೇಳುತ್ತೆ ಅಂದ್ರೆ,
ನಾವು ಹೇಗಿದ್ರೆ ಬದುಕು ಮುಂದೆ ಹೇಗಾಗುತ್ತೆ ಅನ್ನೋ ತರದ ಅದು ಎರಡು ಮುಖಗಳಲ್ಲಿ ಕಥೆ ಸಾಗುವ ಒಂದು ವಿಶಿಷ್ಟ ಬಗೆಯನ್ನು ವೇದವ್ಯಾಸರು ಈ ಪಿತೃಕಲ್ಪದ ಕಥೆಯಲ್ಲಿ ನಿರೂಪಣೆ ಮಾಡುತ್ತಾರೆ. ಇದರ ನಂತರ ಯಯಾತಿಯ ಕಥೆಯನ್ನು ಹೇಳಿ, ಯಯಾತಿ ಶರ್ಮಿಷ್ಠ ಮತ್ತು ದೇವಯಾನಿ ಅಂತ ವಸ್ತುತಃ ಅವನಿಗೆ ಹೆಂಡತಿಯಾದವಳು ದೇವಯಾನಿ. ಶರ್ಮಿಷ್ಠೆಯನ್ನ ಅವನು ದಾಸಿ ಅಂತ ಕರ್ಕೊಂಡು ಬಂದಿರ್ತಾಳೆ ಕೋಪಕ್ಕೆ. ಅವರಿಬ್ಬರ ನಡುವೆ ಜಗಳ ಆಗುತ್ತೆ. ಜಗಳ ಆದಾಗ ಅವಳು ಸಿಟ್ಟಿನಲ್ಲಿ ದೂಡ್ತಾಳೆ. ದೂಡಿದ್ರೆ ಅವಳು ಒಂದು ನೀರಿಲ್ದ ಬಾವಿಗೆ ಬೀಳ್ತಾಳೆ. ಆಮೇಲೆ ಯಾರೋ ಒಬ್ಬ ರಾಜ ಬಂದು ಕೈ ಹಿಡಿತಾನೆ. ನನ್ನ ಕೈ ಹಿಡಿದ್ಮೇಲೆ ಬಿಡ್ಲಿಕ್ಕಿಲ್ಲ ಅಂತ ಆ ರಾಜನನ್ನೇ ವರಿಸ್ತಾಳೆ. ವಸ್ತುತಃ ಅವಳು ಯಾರು ಶುಕ್ರಾಚಾರ್ಯರ ಮಗಳು. ಅವನು ಅಯ್ಯೋ ನನಗೆ ನಿಮ್ಮ ತಂದೆಯ ಶಾಪಕ್ಕೆ ಭಯ ಆಗುತ್ತೆ ಅಂತ ಹೇಳಿದ್ಮೇಲೆ ಅವಳೇ ತಂದೆ ಹತ್ರ ಹೋಗಿ ಇವನನ್ನ ಮದುವೆ ಆಗ್ತೇನೆ ಅಂತ ಹಠ ಹಿಡಿತಾಳೆ. ಅದಕ್ಕೂ ಒಂದು ಕಾರಣ ಏನಿತ್ತು ಅಂದ್ರೆ, ಇದಕ್ಕಿಂತ ಪೂರ್ವದಲ್ಲಿ ಶುಕ್ರಾಚಾರ್ಯರ ಜೊತೆಗೆ ಕಲೀಲಿಕ್ಕೆ ಅಂತ ಒಬ್ಬ ಕಚ ಅಂತ ಬೃಹಸ್ಪತ್ಯಾಚಾರ್ಯರ ಮಗ ಬಂದಿರ್ತಾನೆ. ಅವನು ಪ್ರಾಮಾಣಿಕ ಕಲ್ತು ಹೊರಡುವಾಗ ಇವಳು ಇಷ್ಟಪಡ್ತಾಳೆ. ಅವನು ಹೇಳ್ತಾನೆ, ನಾನು ಗುರುಸ್ಥಾನದಲ್ಲಿ ನಿಮ್ಮ ತಂದೆಯನ್ನು ನೋಡಿದ್ದು, ಗುರುನ ಮಗಳಿಗೂ ಗುರುಸ್ಥಾನವೇ ಇದೆ, ನಾನು ನಿನ್ನನ್ನು ವಿವಾಹ ಆಗ್ಲಿಕ್ಕಾಗಲ್ಲ ಅಂತ ಹೇಳ್ತಾನೆ. ಇವಳು ಸಿಟ್ಟಿನಿಂದ ನಿನಗೆ ಕಲ್ತ ವಿದ್ಯೆ ಎಲ್ಲ ಫಲಿಸದೆ ಹೋಗ್ಲಿ ಅಂತ ಶಪಿಸ್ತಾಳೆ. ಇವನಿಗೆ ಸಿಟ್ಟು ಬರುತ್ತೆ. ಒಬ್ಬಳು ಇನ್ನೊಬ್ಬರ ಏಳಿಗೆ ನೋಡಿ ಸಂತೋಷ ಪಡಬೇಕು, ಅದು ಬಿಟ್ಟು ನೀನು ಇಷ್ಟು ಕ್ರೂರವಾಗಿ ಶಾಪ ಕೊಡುವ ಪರಿಸ್ಥಿತಿ ಅಂತ ಅನ್ಕೊಂಡಿದ್ದಲ್ಲ, ನಿನಗೂ ಕೂಡ ನಿನ್ಗೆ ಯೋಗ್ಯವಾದ ಹುಡುಗ ಸಿಗದೇ ಇರಲಿ. ನಿನ್ನ ಮಟ್ಟ ನಿಜವಾಗಿ ಸಾಧನೆಯ ಮಟ್ಟ, ಆದ್ರೆ ಅದನ್ನು ಮಾಡದೆ ಬರೀ ಲೋಕದ ವ್ಯವಹಾರಕ್ಕೆ ತಳ್ಳುವಂತಹ ರೀತಿಯ ರಾಜ್ಯಭಾರದ ವ್ಯವಸ್ಥೆಯಲ್ಲಿ ನೀನು ನಿನ್ನ ಮುಂದಿನ ಜೀವನವನ್ನು ಕಳೆಯುವುದಾಗುತ್ತೆ ಅಂತ ಹೇಳಿ ಅವನು ಹೊರಟೋಗ್ತಾನೆ. ಅದರ ಪರಿಣಾಮ ಯಯಾತಿಯನ್ನು ಮದುವೆ ಆಗ್ಬೇಕಾಗುತ್ತೆ. ಯಯಾತಿಯನ್ನು ಮದುವೆ ಆಗುವಾಗಲೂ ಜಿದ್ದಿನಲ್ಲೇ ಮದುವೆ ಆಗ್ತಾಳೆ. ಮತ್ತೆ ಶರ್ಮಿಷ್ಠೆಯನ್ನು ಕರ್ಕೊಂಡು ಬಂದ್ರೆ, ಶರ್ಮಿಷ್ಠೆ ಅಂದ್ರೆ ಆ ಕಾಲದಲ್ಲಿ ದಾಸಿಯಾದವಳು ರಾಜನಿಗೆ ಮಡದಿ ಅಂತಾನೆ ಲೆಕ್ಕ. ಹಾಗಾಗಿ ಅವಳು ನ್ಯಾಯವಾಗಿ ಕೇಳ್ತಾಳೆ, ನಾನು ಬೇರೆಯವರನ್ನು ಕೇಳುವ ಹಾಗಿಲ್ಲ, ನನಗೆ ತಾಯಿತನದ ಸೌಖ್ಯ ಕೊಡು ಅಂತ. ನಿನ್ನ ಹತ್ರ ಕೇಳಿದ್ರೆ ಅವಳು ಹೀಗಂತಾಳೆ, ನನಗೇನು ದಿಕ್ಕು ತೋಚ್ತಿಲ್ಲ. ಇಲ್ಲ, ನೀನು ಕೇಳಿದ್ರಲ್ಲಿ ನ್ಯಾಯ ಇದೆ ಅಂತ ಹೇಳಿ ಅವಳಿಗೆ ಪ್ರತ್ಯೇಕವಾದ ವ್ಯವಸ್ಥೆ ಮಾಡಿರ್ತಾನೆ. ಅದೇನಾಗುತ್ತೆ, ಮೊದಲು ಗೊತ್ತಾಗುದಿಲ್ಲ. 1ನೇದ್ದು 2ನೇದ್ದು ಒಟ್ಟು 3 ಮಕ್ಕಳಾಗ್ತಾರೆ. ಆ 2 ಮಕ್ಕಳಾಗಿ 3ನೇ ಮಕ್ಕಳಾಗಿ ಆದ ಸಂದರ್ಭದಲ್ಲಿ ಇವಳು ಒಂದ್ಸರ್ತಿ ಭೇಟಿಯಾದಾಗ, ಯಾರು ಇದಕ್ಕೆ ತಂದೆ? ಒಬ್ಬ ಋಷಿ ಅಂತ ಹೇಳ್ತಾಳು ಅವಳು. ಕೊನೆಗೆ ಆ ಮಕ್ಕಳ ಹತ್ರ ಏನೋ ಮಾತಾಡಿಸುವಾಗ, ಯಾರದು ಋಷಿ ಅಂತ ಹೇಳಿದ್ರೆ ಮಕ್ಕಳು ಅಪ್ಪನನ್ನ ಯಯಾತಿಯನ್ನೇ ತೋರಿಸ್ತಾರೆ. ಆವಾಗ ಅವಳಿಗೆ ಕೋಪ ಬರುತ್ತೆ. ಸಿಟ್ಟು ಮಾಡಿಕೊಂಡು ಅಪ್ಪನ ಹತ್ರ ಹೋಗಿ ಜಗಳ ಆಡುತ್ತೆ. ಅಪ್ಪ, ನನಗೆ ಮೋಸ ಮಾಡಿದ್ದಾನೆ ಇವನು, ನನಗೆ 2 ಮಕ್ಕಳು, ಅವಳಿಗೆ 3 ಮಕ್ಕಳು, ನನಗೆ 3 ಮಕ್ಕಳಲ್ಲಿ ತಾರತಮ್ಯ ಮಾಡಿದ್ದಾನೆ ಅಂತ, ಪಾರ್ಶಿಯಾಲಿಟಿ ಮಾಡಿದ್ದಾನೆ ಅಂತೇಳಿ ಸಿಟ್ಟು ಮಾಡಿಕೊಳ್ತಾಳೆ. ಅಪ್ಪನು ಹಿಂದೆ ಮುಂದೆ ನೋಡುದಿಲ್ಲ, ಸೀದಾ ಶಾಪ ಕೊಟ್ಬಿಡ್ತಾನೆ, ನಿನಗೆ ವೃದ್ಧಾಪ್ಯ ಬರಲಿ ಅಂತ. ಅವನಿಗೆ ತುಂಬಾ ಬೇಸರ ಆಗುತ್ತೆ. ಆ ವೃದ್ಧಾಪ್ಯದ ಕ್ಷಣಗಳನ್ನು ಅವನು ನೆನೆಸ್ಕೊಂಡು ಯೋಚನೆ ಮಾಡುತ್ತಾನೆ. ದೇಹದಲ್ಲಿ ಶಕ್ತಿ ಇಲ್ಲ, ಕಣ್ಣಲ್ಲಿ ನೋಡ್ಲಿಕ್ಕೆ ಆಗ್ತಿಲ್ಲ, ಕಿವಿ ಕೇಳಲ್ಲ, ಮೂಗು ಉಸಿರು ಕಟ್ಕೊಳ್ಳುತ್ತೆ, ಮಾತಾಡ್ಲಿಕ್ಕೆ ತೊದಲುತ್ತೆ, ಎಲ್ಲ ವ್ಯವಸ್ಥೆ. ಅಯ್ಯೋ, ಶರೀರ ಗಟ್ಟಿ ಇದ್ದಾಗ ಏನೇನು ಮಾಡಬಹುದಿತ್ತು, ಈಗ ಯಾವುದು ಮಾಡ್ಲಿಕ್ಕೆ ಆಗ್ತಿಲ್ಲ ಅಂತ ವ್ಯಥೆ ಪಟ್ಕೊಂಡು ಮತ್ತೆ ಕ್ಷಮೆ ಕೇಳ್ತಾನೆ. ನಾನು ತಪ್ಪು ಮಾಡಿಲ್ಲ, ವಸ್ತುತಃ ಎಲ್ಲ ವಿವರಿಸ್ತಾನೆ. ಅವಳು ಏನ್ ಕೇಳಿದ್ರು ನಾನೇನ್ ಕೊಟ್ಟಿದ್ದೀನಿ, ಇದ್ರಲ್ಲಿ ತಪ್ಪಿದ್ರೆ ನನಗೆ ಇನ್ನೂ ಘೋರವಾದ ಶಿಕ್ಷೆ ಕೊಡಿ, ನಾನು ಈಗಲೇ ಸತ್ತು ಹೋಗುವಂತ ಬೇಕಾದ್ರೂ ಹೇಳಿ, ನಾನು ಮಾಡಿದ ಅನ್ಯಾಯ ಅಂತ ನಿಮ್ಗೆ ಅನಿಸಿದ್ಯಾ ಅಂತ ಇನ್ನೊಮ್ಮೆ ವಿಮರ್ಶೆ ಮಾಡಿದಾಗ ಅವನಿಗೆ ತಪ್ಪು ಮಾಡಿಲ್ಲ ಅಂತ ಗೊತ್ತಾಗುತ್ತೆ. ನ್ಯಾಯವನ್ನು ಅವನು ಒದಗಿಸಿದ್ದಾನೆ ಅಂತ ಅರ್ಥ ಆಗುತ್ತೆ. ಆದರೆ ಶಾಪವನ್ನ ಪ್ರತಿಯಾಗಿ ತಗೊಳ್ಳಿಕ್ಕಾಗಲ್ಲ. ಆದರೆ ಅದೇ ಪರಿಹಾರ ಹೇಳಬಹುದು. ನಿನ್ನ 5 ಜನ ಮಕ್ಕಳಿದ್ದಾರಲ್ಲ, ಅನು, ದೃಶ್ಯು, ಪೂರು, ಯದು, ತುರುವಸು ಅಂತ ಒಟ್ಟು 5 ಜನ. ಆ 5 ಜನರಲ್ಲಿ ಯಾರ ಹತ್ರ ಆದ್ರೂ ನಿನ್ಗೆ ಎಷ್ಟು ಕಾಲ ಬೇಕೋ ಅಷ್ಟು ಕಾಲ ನಿನ್ನ ವೃದ್ಧಾಪ್ಯವನ್ನು ಟ್ರಾನ್ಸ್ಫರ್ ಮಾಡು. ನಿನಗೆ ಯೌವನದ ಸೌಖ್ಯವನ್ನ ಇಷ್ಟು ದಿವಸ ಆದ್ಮೇಲೆ ಅನುಭವಿಸಿ ಆಯ್ತು ಅಂದ್ರೆ ಅದನ್ನು ವಾಪಸ್ ತಗೋ. ನಾನು ಪ್ರತಿಯೊಬ್ಬರ ಹತ್ರ ಕೇಳ್ತೇನೆ. ಯದು, ತುರುವಸು, ಅನು, ದೃಶ್ಯು, ಈ 4 ಜನರ ಹತ್ರನು ಕೇಳಿದ್ರೆ 4 ಜನ ವೃದ್ಧಾಪ್ಯದ ದೋಷಗಳನ್ನ ಹೇಳಿ ಯೌವನದ ಸೌಖ್ಯವನ್ನು ಕಳ್ಕೊಳ್ಳಿಕ್ಕೆ ನಾವು ತಯಾರಿಲ್ಲ ಅಂತ ಹೇಳಿ ತಿರಸ್ಕಾರ ಮಾಡ್ತಾರೆ. ಅವರೆಲ್ಲರಿಗೂ ಶಾಪ ಕೊಡ್ತಾನೆ. ಒಬ್ಬೊಬ್ಬರು ಒಂದೊಂದು ತರ ಶಾಪದಿಂದ ಗ್ರಸ್ತರಾಗಿ ದೇಶಾಂತರಗಳಿಗೆ ತೆರಳ್ತಾರೆ. ಅದರಲ್ಲಿ ಯದು ಒಬ್ಬ ಇಲ್ಲಿ ಉಳಿತಾನೆ. ಆ ತುರುವಸುನೇ ಒಂದು ವಾದ, ಅದೇ ತುರ್ಕಿಸ್ತಾನ ಆಯ್ತು ಅಂತ. ಆ ಜಾಗವೇ ಅದು ಆಳಿದ್ದಲ್ಲೇ ಅವನು. ಅದೇ ಅದರ ವರ್ಣನೆಯೂ ಹಾಗೆ ಬರುತ್ತೆ. ಗಂಟಿನಿಂದ ಮೇಲೆ ಪಂಚೆ ಉಡ್ತಿದ್ರು, ಅಂದ್ರೆ ಕಾಲ್ಗಂಟಿನಿಂದ ಮೇಲೆ ಪಂಚೆ ಉಡ್ತಿದ್ರು, ಮೀಸೆ ಇರ್ತಿರ್ಲಿಲ್ಲ, ಗಡ್ಡ ಮಾತ್ರ ಬಿಡ್ತಿದ್ರು ಅಂತ ಹೀಗೇನೇನೋ ಒಂದಿಷ್ಟು ವರ್ಣನೆ ಇದೆ ಅವ್ರ ಬಗ್ಗೆ. ಆದ್ರೆ ಅದು ಎಷ್ಟು ಸೇರಿದ್ದು ಬಂದಿದ್ದು ಗೊತ್ತಾಗುದಿಲ್ಲ. ಆದ್ರೆ ಶಾಪ ಕೊಡುವಾಗ ಇರುವ ಮಾತಿ ಹಾಗೆ ಇದೆ, ನೀನು ಭ್ರಷ್ಟನಾಗು ಅಂತ ಹೇಳ್ತಾನೆ. ನಿನ್ನ ಧರ್ಮದಿಂದ ನೀನು ಭ್ರಷ್ಟನಾಗಿ ಯಾವ ಜಾಗದಲ್ಲಿ ಪುಣ್ಯ ಸಂಪಾದನೆ ಆಗುತ್ತೋ ಅಂತಹ ಜಾಗ ನಿನಗೆ ಸಿಗದೇ ಇರಲಿ ಅಂತ ಶಪಿಸ್ತಾನೆ. ಹಾಗಾಗಿ ಅವನು ಹೊರಭಾಗದಲ್ಲಿ ಯವನ ದೇಶದಲ್ಲಿ ರಾಜ್ಯವಾಡಿದ ಅಂತಿದೆ.
ಆಯ್ತು. ಒಟ್ಟಂತೂ 4 ಜನ ಹೀಗೆ ಕೈ ತಪ್ಪಿ ಹೋದ. ಕೊನೆಯವನ ಮೇಲೆ ವಿಶ್ವಾಸ ಇಲ್ಲ, ಕೇಳೋಣ ಅಂತ ಕೇಳ್ತಾನೆ. ಆದ್ರೆ ಅವನ ಅಪ್ಪ ನೀವು ಆದೇಶ ಮಾಡಬೇಕು, ಇದನ್ನು ತಗೋ, ನಾನು ನಿನ್ನ ಅದನ್ನು ತಗೊಳ್ತೇನೆ ಅಂತ ಹೇಳ್ಬೇಕು. ನೀವು ಹೀಗೆ ಕೇಳಬಾರದು. ದೊಡ್ಡವರು ಯಾವತ್ತೂ ಚಿಕ್ಕವ್ರ ಹತ್ರ ಕೇಳೋ ಪರಿಸ್ಥಿತಿ ಬರಬಾರದು. ಅಂದ್ರೆ ಅವರ ಯೋಗಕ್ಷೇಮ ನೋಡ್ಕೊಳ್ಬೇಕು, ಅವರ ಕಷ್ಟ ನಷ್ಟಗಳನ್ನು ತಿಳ್ಕೊಳ್ಬೇಕು ಅನ್ನೋದು ಸತ್ಯ. ಆದ್ರೆ ಈ ವಿಷಯದಲ್ಲಿ ನಿಮ್ಮ ಸಾಮರ್ಥ್ಯ ಏನು ನನಗೆ ಗೊತ್ತಿದೆ, ನೀವು ಎಷ್ಟು ತಪಸ್ವಿಗಳು ಅನ್ನೋದು ನನಗೆ ಅರ್ಥ ಆಗಿದೆ. ತಕ್ಷಣವೇ ಒಪ್ಪಿಕೊಂಡು ಕೊಡ್ತಾನೆ. ಅವ್ನು ಹೇಳ್ತಾನೆ, ಮಾತು ಕೊಡ್ತೇನೆ ನಾನು, 1000 ವರ್ಷಗಳ ಕಾಲ ಮಾತ್ರ. ನಮಗೆ ಅನ್ಸುತ್ತೆ ಬದುಕುದೇ 100 ವರ್ಷ, ಇನ್ನು 1000 ವರ್ಷಗಳ ಕಾಲ ಅಂತ ಹೇಳ್ತಾ ಇದ್ದಾನಲ್ಲ ಅಂತ. ಈ ಬೇಸಿಕ್ ಪ್ರಿನ್ಸಿಪಲ್ಸ್ಗಳು ನಮ್ಗೆ ಗೊತ್ತಿಲ್ಲದೆ ಇರುವುದರಿಂದ ಪುರಾಣಗಳನ್ನ ಕಥೆ ಕೇಳುವಾಗ ನಮ್ದು ಸಮಸ್ಯೆ ಇದು. ಒಂದು ಬಹಳ ಮುಖ್ಯವಾದ ತಿಳುವಳಿಕೆ ಏನಿರಬೇಕು ಅಂದ್ರೆ, ಶಾಸ್ತ್ರಗಳನ್ನ ಅಥವಾ ಈ ಕಥೆಗಳನ್ನ ಓದುವಾಗ, ಕೃತ ತ್ರೇತ ದ್ವಾಪರ ಕಲಿ ಇಂತ 4 ಯುಗಗಳಲ್ಲಿ 4 ಬೇರೆ ಬೇರೆನೇ ಸ್ಥಿತಿಗಳಿವೆ, ಅಂದ್ರೆ ಬದುಕುವ ಸ್ಥಿತಿಗಳು. ಒಂದು ಹೇಳುದಂದ್ರೆ, ಕೃತಯುಗದಲ್ಲಿ ಒಬ್ಬ ಮನುಷ್ಯ 1,00,000 ವರ್ಷ ಬದುಕ್ತಾನೆ. ತ್ರೇತೆಯಲ್ಲಿ 10,000 ವರ್ಷ ಬದುಕ್ತಾನೆ. ದ್ವಾಪರದಲ್ಲಿ 1000 ವರ್ಷ ಬದುಕ್ತಾನೆ. ಇವು ಕಲಿಯುಗದಲ್ಲಿ 100 ವರ್ಷ. ಇದು ಕೂಡ ಮತ್ತೆ 99 + 1 100 ಅಂತ, ಆಚೆ ಈಚೆ ಎವರೇಜ್ 100 ಅಂತ. ಹಾಗೆ ಈಗ ನೀವು ಕಥೆಯನ್ನು ಸರಿಯಾಗಿ ಓದೋದನ್ನು ಗಮನಿಸಿದ್ರೆ, ನಿಮ್ಗೆ ಕೃತಯುಗದ ಕಥೆಗಳಲ್ಲೆಲ್ಲ ಅವ್ರು 56,000 ವರ್ಷ ಬದುಕಿದ್ರು, 85,000 ವರ್ಷ ರಾಜ್ಯವಾಳಿದ್ರು ಅನ್ನೋ ಕಥೆ ಸರಿ ಹೋಗುತ್ತೆ. ಆಮೇಲೆ ತ್ರೇತೆಯ ಕಥೆಗೆ ಬಂದಾಗ ರಾಮಚಂದ್ರ 11,700 ವರ್ಷ ರಾಜ್ಯವಾಳಿದ. ಹಾಗಾದ್ರೆ ತ್ರೇತೆಗೆ ಬಂದಾಗ 10,000 ವರ್ಷ ಅನ್ನೋದು ಒಂದು ಜನರಲ್ ಆದ ಆಯುಷ್ಯಮಾನ, ಅದನ್ನೇ ಅಲ್ಲಿ ಫಾಲೋ ಮಾಡಿದ್ದಾರೆ. ಇನ್ನು ನೀವು ದ್ವಾಪರಕ್ಕೆ ಬಂದಾಗ ಭೀಷ್ಮರಿಗೆ 800 ವರ್ಷ, ವೇದವ್ಯಾಸರಿಗೆ 1200 ವರ್ಷ, ದ್ರೋಣರಿಗೆ 600 ವರ್ಷ, ದೃಪದ, ಆಮೇಲೆ ಯಾರು ವಿರಾಟ, ಇವರಿಗೆಲ್ಲ 800 ವರ್ಷ. ಇದೆಲ್ಲ ಕೂಡ ನಿಮಗೆ ಟ್ಯಾಲಿ ಆಗುತ್ತೆ. ನಾವು ಪಾಂಡವರು ಮಾತ್ರ 108 ವರ್ಷ ಮ್ಯಾಕ್ಸಿಮಮ್ ಅವರಿದ್ದು, ಆಮೇಲೆ ಹೊರಟ್ರು. ಇದ್ದಿದ್ರೆ ಇನ್ನು ಬದುಕ್ತಿದ್ರು. ಅವ್ರಿಗೇನು ದೇಹ, ಯೋಚನೆ ಮಾಡಿ, ಅವ್ರು ಯುದ್ಧ ಮಾಡಿದ್ದು 72ನೇ ವಯಸ್ಸಿಗೆ. ನಮ್ದು 72ನೇ ವಯಸ್ಸಿಗೆ 60ನೇ ಶಾಂತಿ ಆಗಿದ್ರೆ ದೊಡ್ಡದು. ಆದ್ರೆ ಯುದ್ಧದ ಆ ದೀರ್ಘ ಕಾಲದಲ್ಲೂ ಕೂಡ ಅವರ ಯುದ್ಧದ ತಾಕತ್ತು ಹೇಗಿತ್ತು ಅಂದ್ರೆ ನಮ್ಗೆ ಈಗ ನಾಚ್ಕೊಳ್ಬೇಕು ನಾವು. ಭೀಷ್ಮ ಕಾಶಿ ದೇಶದ ಹೆಣ್ಮಕ್ಕಳ ಸ್ವಯಂವರಕ್ಕೆ ಹೋದ ಸಂದರ್ಭದಲ್ಲಿ ಅಂಬಿಕೆ, ಅಂಬಾಲಿಕೆ, ಅಂಬಾಲಿಕೆ, ಅಂಬಾಲಿಕೆ 3 ಜನರನ್ನ ಕರ್ಕೊಂಡು ಬರೋ ಪ್ರಸಂಗ ಬಂದದ್ದು ಯಾಕೆ ಅಂದ್ರೆ, ಅವನು ವಸ್ತುತಃ ರಾಜಕಾರಣದಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ, ಯಾಕಂದ್ರೆ ಅವನು ದೀರ್ಘಜೀವಿ ಅಲ್ಲ, ಹೋಗ್ತಾ ಹೋಗ್ತಾ ಏನೇನ್ ಆಗ್ತಾ ಇದೆ ಅಂತ ಅವನು ಅಪ್ಡೇಟ್ ಆಗ್ಬೇಕಿತ್ತು. ಈಗಾದ್ರೆ ಅಪ್ಡೇಟ್ ವರ್ಷನ್ ಅವರೇ ಕೊಟ್ಟು ಕಳಿಸ್ತಾರೆ, ಫೋನಲ್ಲಿ ನಾವು ಸೇವ್ ಮಾಡಿ ಅಪ್ಡೇಟ್ ಮಾಡಿದ್ರೆ ಆಯ್ತು. ಆಗ ಹಾಗಿಲ್ಲ, ತಾವೇ ಹೋಗಿ ತಿಳ್ಕೊಳ್ಬೇಕು. ಅವನು ಜಸ್ಟ್ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಲಿಕ್ಕೆ ಹೋಗಿದ್ದ. ಆದ್ರೆ ಉಳಿದ ಯಂಗ್ ರಾಜರು ಯಾರ್ಯಾರಿದ್ದರು, ರಾಜಕುಮಾರರು, ಈ ಗಡ್ಡ ನೆರೆತು ಚರ್ಮ ಜೋತು ಬಿದ್ದಂತವನಿಗೂ ಹೆಣ್ಣಿನ ಆಸೆ, ಇವನು ಈ ಚಪಲಿಗೆ ಇಲ್ಲಿ ಯಾಕೆ ಬಂದಿದ್ದಾನೆ, ಜೊಲು ಸುರಿಸ್ಕೊಂಡು ಕೂತಿದ್ದಾನೆ ಅಂತ ಬಹಳ ಹೀನಾಯವಾಗ ಅವನನ್ನು ಬೈತಾ ಇರ್ತಾರೆ. ಸುತ್ತ ಅವನ ಇದ್ದವರೆಲ್ಲರೂ ಅವನನ್ನು ಹೀಗೆ ಹೀಗರಿತಾರೆ. ಅದು ಅವನ ಪೌರುಷದ ಬಗ್ಗೆ ಅವಮಾನ ಆದದ್ರಿಂದ ಕೆಚ್ಚು ಬರುತ್ತೆ. ತಕ್ಷಣವೇ ಇದು ಆ ಕೂತ ಜಾಗದಿಂದ ಆ ವೇದಿಕೆಯ ಮಧ್ಯಕ್ಕೆ ನೆಗೆದು ರಥ ತಗೊಂಡು ಬಂದು ಆ 3 ಜನರನ್ನು ರಥದಲ್ಲಿ ಕೂಡಿಸಿ, ಎಳ್ಕೊಂಡು ಬಂದು ಕೂಡಿಸಿ, ಯಾರಾದ್ರೂ ಇಲ್ಲಿ ಗಂಡಸರಿದ್ರೆ ಇವರ 3 ಜನರ ನನ್ನ ಹತ್ರ ಯುದ್ಧ ಮಾಡಿ ಬಿಡಿಸ್ಕೊಂಡು ಹೋಗಿ ಅಂತ ಯುದ್ಧಕ್ಕೆ ನಿಲ್ತಾರೆ. ಒಬ್ರಲ್ಲ ಅಲ್ಲಿ ಇದ್ದಿದ್ದು 16,000 ಜನ ರಾಜರು ಸೇರ್ಕೊಂಡಿದ್ದಾರೆ. ಅಷ್ಟು ಜನ ಸೇರಿದ್ರು ಇವನಿಂದ ಆ ಹೆಣ್ಣು ಮಕ್ಕಳನ್ನು ಅಪಹಾರ ಮಾಡ್ಲಿಕ್ಕಾಗ್ಲಿಲ್ಲ. ಬಹಳ ದೂರದ ತನಕ ಕರ್ಕೊಂಡು ಬಂದಾಗ ಒಬ್ಬ ಬಂದ, ಸಾಲ್ವ ಅಂತ. ಅವನು ಮಾತ್ರ ಬಹಳ ದೂರದ ತನಕ ಯುದ್ಧಕ್ಕೆ ಬಂದು ಕೊನೆಗೆ ಅವನು ಕೈ ಸೋತು ಹೊರಟೋಗ್ತಾನೆ. ಒಟ್ಟು ಅಂದ್ರೆ ಅವನಿಗೆ ಆಗ ಸುಮಾರು 700 ವರ್ಷ, 600 ವರ್ಷ ಅಂತ ಇಟ್ಕೊಳ್ಳಿ. ಅಷ್ಟು ವಯಸ್ಸಿನವನು ಯುದ್ಧದ ಅಲ್ಲಿ ವರ್ಣನೆ ಮಾಡುತ್ತಾರೆ, ನಾಚ್ಕೊಂಡ್ಬಿಟ್ರಂತೆ ಎಲ್ಲ ಯುವ ಕುಮಾರರೆಲ್ಲ. ಇದು ಏನು, ಯಾವ ಚುರುಕುತನ ಇದು, ಏನು ಸಾಮರ್ಥ್ಯ ಇದು ಅಂತ. ಹಾಗಾಗಿ ಮಹಾಭಾರತದ ಕಥೆಯನ್ನು ಓದುವಾಗ ಇದು ಕೇವಲ ಆಯುಷ್ಯಮಾನ ಮಾತ್ರ ಅಲ್ಲ, ಅವರ ದೇಹದ ತಾಕತ್ತು ಹಾಗೇನೆ. ಈಗ ನಮ್ಮ ಹಿರಿಯರಿಗೆ ಒಂದು 20-25 ವರ್ಷದ ಹಿಂದಿನವರಿಗೆಲ್ಲ 100 ವರ್ಷ ಆಗಿದ್ರು ಕೂಡ ಅವರ ಕಣ್ಣಿಗೆ ಒಂದು ಚಾಲಿಸ್ ಇರಲಿಲ್ಲ, ಕೈಗೊಂದು ದಂಟೆ ಬೇಕಿರ್ಲಿಲ್ಲ, ಆರಾಮಾಗಿ ಮಾತಾಡ್ತಿದ್ರು, ಬಹಳ ಹೊತ್ತು ಚರ್ಚೆ ಹರಟೆ ಹೊಡಿತಿದ್ರು. ಈಗ ನಮ್ಗೆ 40 ಆಗುವಾಗ್ಲೇ ಕಾಲು ನೋವು, ಮೊದಲಿನ ತರ ನಡಿಲಿಕ್ಕಾಗಲ್ಲ, ಮೊದಲಿನ ತರ ಲಿಫ್ಟ್ ಇದೆಯಾ ಹಾಗಿದ್ರೆ ಬರ್ತೇನೆ, ಲಿಫ್ಟ್ ಇಲ್ವಾ ಹಾಗಾದ್ರೆ ಬರಲ್ಲ ಅನ್ನೋ ಸ್ಥಿತಿಗೆ ಬಂದು ನಿಂತಿದ್ದೆವು. ಇಲ್ಲೇ ಪಕ್ಕದಲ್ಲಿ ಅಂಗಡಿಗೆ ಹೋಗ್ಬೇಕು ಅಂದ್ರೆ ಕೀ ಕೊಡಿ, ಗಾಡಿ ಕೊಡಿ, ಹೋಗಿ ಬರ್ತೇನೆ. ಅಲ್ಲಿ ತನಕ ಹೋಗ್ಬಾ ಅಂದ್ರೆ ಬಿಸಿಲು ತಡಿಲಿಕ್ಕಾಗಲ್ಲ, ಗಾಡಿ ಓಡ್ಲಿಕ್ಕಾಗಲ್ಲ ಅಂತ ನಾವು ಕೂತಿರ್ತೇವೆ. ಅಂದ್ರೆ ಇದು ನಮ್ಮ ಒಂದು ಬರೀ 100 ವರ್ಷದ ಅಂತರದಲ್ಲೇ ನಾವಿಷ್ಟು ದೇಹದ ವ್ಯತ್ಯಾಸ, ಬುದ್ಧಿಯ ನೆನಪಿನ ಶಕ್ತಿಯ ವ್ಯತ್ಯಾಸ,
ನಮ್ಮ ಜ್ಞಾನದ ವ್ಯತ್ಯಾಸ. ಹಿರಿಯರೆಲ್ಲ ಈ ಪುಸ್ತಕ ಹೀಗೆ ಕಡ್ಡಿ ಹಾಕಿ ಹೀಗೆ ತೆಗೆದ್ರೆ ಅಲ್ಲಿ ಯಾವ ಗ್ರಂಥ ಯಾವ ಸಾಲಿದೆಯೋ ಅದನ್ನ ಮುಂದೆ ಪಟ 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 ಹೇಳ್ತಾ ಹೋಗುದು. ಈಗ ತೆಗೆದ್ರೆ ಅದನ್ನು ಓದುವುದು ಕಷ್ಟ ಇದೆ. ಅದಕ್ಕೆ ಆಗ ಒಂದು ಶಲಾಕಾ ಸ್ಪರ್ಧೆ ಅಂತ ಹೇಳ್ತಿದ್ರು. ಬೆಂಗಳೂರಲ್ಲಿ ಒಬ್ರು ಮನೆತನಕ್ಕೆ ಕಡ್ಡಿ ಅಂತ ಹೆಸರಿತ್ತು. ಕಡ್ಡಿ ಶ್ರೀನಿವಾಸಾಚಾರ್ಯ ಅಂತ ಒಬ್ರಿದ್ರು. ಅವ್ರಿಗೆ ಯಾಕೆ ಕಡ್ಡಿ ಅಂತ ಹೆಸರು ಅಂದ್ರೆ, ಯಾವ ಗ್ರಂಥಕ್ಕೆ ಬೇಕಾದ್ರೂ ನೀವು ಕಡ್ಡಿ ಹಾಕಿ ತೆಗೆದು ಹೇಳಿದ್ರೆ ಅವ್ರು ಅದನ್ನ ಅನುಚಾನ ಮುಂದೆ ಎಷ್ಟು ಬೇಕೋ ಅಷ್ಟು. ಇವಾಗ ಟೆಕ್ಸ್ಟ್ ಬುಕ್ಕೇ ಸ್ವಲ್ಪ ಎಲ್ಲದರದ್ದು ತೆಗೆದು 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 ಚೂರು 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 2 ಪೇಜ್ ಇರುತ್ತೆ ಆ ಪಾಠ. ಅದರಲ್ಲಿ ಎಸೆನ್ಸ್ ತೆಗೆದು ಒಂದು 5 ಪ್ರಶ್ನೆ, ಅದರಲ್ಲಿ ಇಂಪಾರ್ಟೆಂಟು ಅಂತ ನಾವು ಬೇರೆ ಟೆಕ್ ಮಾಡ್ಕೊಂಡಿದ್ವಿ. ಆಮೇಲೆ ಪರೀಕ್ಷೆಯಲ್ಲಿ 5-6 ವರ್ಷಗಳಲ್ಲಿ ಯಾವುದು ರಿಪೀಟ್ ಆಗಿ ಮತ್ತೆ ಮತ್ತೆ ಬಂದಿದೆ ಅದನ್ನು ಮತ್ತೆ ಗುರುತು ಹಾಕಿ ಆಮೇಲೆ ಹೇಗೋ ಅದನ್ನೊಂದು ಬಾಯ್ಪಾಠ ಹೊಡೆದು ಅಲ್ಲಿ ವಾಂತಿ ಮಾಡಿ ಬಂದು ನಾವು ಪಾಸ್ ಆದ್ವಿ ಅಂತ ಹೆಮ್ಮೆ ಪಡುವಂತ ಜನ. ನಮ್ಮ ಜ್ಞಾನ ಎಲ್ಲಿ, ಅವರ ಜ್ಞಾನ ಎಲ್ಲಿ? ಜ್ಞಾನದಲ್ಲಿ ಅವರ ಎತ್ತರ ನಮ್ಗೆ ಅರ್ಥ ಆಗುವುದೇ ಕಷ್ಟ ಇದೆ. ಹಾಗಾಗಿ ಈಗಲೂ ಉಡುಪಿಯಲ್ಲಿ ಒಬ್ರು ರಾಮನಾಥಾಚಾರ್ಯರು ಅಂತ ಇದ್ದಾರೆ. ಈಗ ಅವರು ಪಾದಯಾತ್ರೆ ಹೊರಟ್ಬಿಟ್ಟಿದ್ದಾರೆ ಭಾರತ ಪಾದಯಾತ್ರೆ. ಸುಮಾರು 2 ವರ್ಷ ನಿರಂತರ ಹೋಗ್ತಾ ಇರೋದು. ಎಲ್ಲೂ ನಾವು ಮೊದಲೇ ಹೋಗಿ ಊಟಕ್ಕೆ ವ್ಯವಸ್ಥೆ ಮಾಡಿ ಫೋನ್ ಮಾಡಿ ಗಾಡಿ ತಗೊಂಡು ಏನಿಲ್ಲ, ಹೋಗ್ತಾ ಇರ್ತಾರೆ. ಎಲ್ಲಿ ಏನ್ ಸಿಗುತ್ತೋ ಅವ್ರ ಜೊತೆಗೆ ಅಲ್ಲಿ ಅವರು ಮತ್ತೆ ಮುಳುಗಿ ಸ್ನಾನ ಮಾಡದೆ ಊಟ ಮಾಡಲ್ಲ, ದೇವ್ರ ಪೂಜೆ ಮಾಡದೆ ಊಟ ಮಾಡಲ್ಲ, ನೈವೇದ್ಯ ಅಲ್ಲದ ಬೇರೆ ಏನು ತಿನ್ನಲ್ಲ, ಇನ್ನೊಬ್ಬರ ಹತ್ರ ಬೇಡಿ ತಗೊಳಲ್ಲ, ಅವರಾಗಿ ಕೊಟ್ಟರೆ ತಗೊಳ್ತಾರೆ. ಇಷ್ಟೆಲ್ಲ ನಿಯಮ. ಇಷ್ಟು ನಿಯಮದ ಮಧ್ಯದಲ್ಲೂ ಅವ್ರದ್ದು ಯಾತ್ರೆ. ಒಂದು ಏನೋ ಸಭೆ ಆಯಿತು, ಯಾವುದು ಮಹಾಭಾರತದ ವಿಷಯದಲ್ಲಿ ಸಭೆ ಆದಾಗ ಭೀಷ್ಮಾಚಾರ್ಯರ ಬಗ್ಗೆ ಏನೋ ಚರ್ಚೆ ನಡೀತಾ ಇತ್ತು. ಭೀಷ್ಮಾಚಾರ್ಯರ ಬಗ್ಗೆ ಯಾರೋ ಒಂದು ಅಲ್ಲದ ಸಂಗತಿಯನ್ನು ಹೇಳಿದ್ರು. ಇವ್ರು ಹೇಳಿದ್ರೆ ಅದು ಎಲ್ಲಿದೆ ಅಂತ ಕೇಳಿದ್ರು. ಅದು ಈ ಅಧ್ಯಾಯದಲ್ಲಿದೆ. ಆ ಅಧ್ಯಾಯದಲ್ಲಿ ಇಲ್ಲ, ಇದೆ ನಾನು ನೋಡಿದ್ದೇನೆ. ಇವರು ಇಡೀ ಅಧ್ಯಾಯವನ್ನ ಮುಖತಃ ಹೇಳಿದ್ರು, ಇಡೀ ಅಧ್ಯಾಯ. ಅವ್ರು ಕಂಗಾಲಾಗೋದ್ರು. ಹಾಗಾದ್ರೆ ಮುಂದಿನ ಅಧ್ಯಾಯದಲ್ಲೂ ಇಲ್ಲ, ಅದು ಅಧ್ಯಾಯ ಹೇಳಿದ್ರು. ಅದರ ಮುಂದಿನ ಈಗ ಏನಂದ್ರೆ ಕೆಲವೊಂದು ಇಂಪಾರ್ಟೆಂಟ್ ಕೋಟ್ ಮಾಡಬೇಕಾದ ಶ್ಲೋಕ ನಮ್ಗೆ ನೆನಪಿರುತ್ತೆ, ಆದ್ರೆ ಹಿಂದೆ ಮುಂದೆ ನೆನಪಿರಲ್ಲ. ಅದು ಕಲ್ತ್ರೂ ಮರ್ತೋಗುತ್ತೆ, ಒಂದು ವಾರ ನೆನಪಿರುತ್ತೆ ಮತ್ತೆ ಹೋಗುತ್ತೆ. ಇಡೀ ಮಹಾಭಾರತದ 1,00,000 ಶ್ಲೋಕ ಅವ್ರಿಗೆ ತಲೆಯಲ್ಲಿದೆ. ಎಲ್ಲಿ ಯಾವಾಗ ಏನ್ ಕೇಳಿದ್ರು ಅವ್ರು ಅದನ್ನ ಹಿಂದೆ ಮುಂದೆ ಮಾಡಿ ಹೇಳಬಲ್ಲವರು. ಅಂದ್ರೆ ಆ ತರ ನಮ್ಗೆ ಕಲ್ಪಿಸಿದ್ರೆ ಇದು ಏನೋ ಮೋಸ ಅಂತ ನಮಗೆ ಭಾವನೆ ಬರುತ್ತೆ ಹೊರತು ನಂಬುವಷ್ಟು ನಮ್ಮ ಹತ್ರ ಬುದ್ಧಿಶಕ್ತಿ ಇಲ್ಲ. ನಂಬುದಕ್ಕೆ ಬೇಕಿರುವ ಬುದ್ಧಿಶಕ್ತಿಯೂ ನಾವು ಕಳ್ಕೊಂಡು ಬಿಟ್ಟಿದ್ದೇವೆ. ಹಾಗೆ ಒಂದು ಕಾಲ ಹೋದ ಹಾಗೆ ಅವರು ಅದಕ್ಕೋಸ್ಕರ ತುಂಬಾ ವ್ರತ ಅಂದ್ರೆ ತಪಸ್ಸು ಮಾಡಿದ್ದಾರೆ. 6-8 ವರ್ಷ ಬರೀ ತುಪ್ಪ ಅನ್ನ ಮಾತ್ರ, ಉಪ್ಪಿಲ್ಲ, ಬೇರೆ ಯಾವುದೇ ರಸ ಇಲ್ಲ, ಅಂದ್ರೆ ಹುಳಿ ಖಾರ ಇದೇನು ಇಲ್ಲದೆ ಬರೀ ತುಪ್ಪ ಅನ್ನ, ದೇವರಿಗೆ ನೈವೇದ್ಯ ಮಾಡುದು, ಅದನ್ನ ಮಾತ್ರ ಒಂದು ಹೊತ್ತು ಊಟ ಮಾಡುದು. ಆಗ 6 ವರ್ಷ ನಿರಂತರ ಕಳೆದದ್ರಿಂದ ಆ ನೆನಪಿನ ಶಕ್ತಿ. ಆಗ ಅವ್ರು ಓದುವಾಗ ಅವ್ರದ್ದೊಂದು ಟೆಕ್ನಿಕ್ ಇತ್ತು. ಈ ಪುಸ್ತಕವನ್ನು ಬಿಡಿಸಿ ಓದುವಾಗ ಇದಕ್ಕೋಸ್ಕರ ನಾನು ಇನ್ನೊಮ್ಮೆ ಓದಲ್ಲ, ಇದನ್ನ ನನಗೆ ಈಗಲೇ ಇದು ಓದಿದ್ದು ತಲೆ ಒಳಗೆ ಇಳಿಬೇಕು ಅಂತ ಒಂದು ಆರ್ಡರ್ ಮಾಡಿ ಕಮಾಂಡ್ ಕೊಟ್ಟು ಓದಿದ್ರಿಂದ ಅವ್ರಿಗೆ ಅದು ಓದಿದ್ಮೇಲೆ ಮತ್ತೆ ಮರ್ತು ಹೋಗಲ್ಲ. ಇದು ನಮಗೂ ಹಾಗೆ ಅಲ್ಲ, ತುಂಬಾ ಜೋರಾಗಿ ಗಾಡಿ ಓಡಿಸ್ತಾ ಎಲ್ಲೋ ಬಿದ್ದಾಗ ಯಾರೋ ಹೊಡೆದು ಹೋದ್ರೆ ಬೀಳುವಾಗ ನಮ್ಗೆ ಗಾಡಿಯ ಹಿಂದಿನ ನಂಬರ್ ಪ್ಲೇಟ್ ಕಾಣುತ್ತೆ. ನೀನು 1 ನಿಮಿಷ ಆದ್ರೆ ಹೊರಟೋಗ್ತಾನೆ. ಅಷ್ಟೊತ್ತಿಗೆ ನಾವು ನೋಡುವಾಗ ಏನ್ ಕೊಡ್ತೀವಿ, ಇದು ಈಗ ಹೋದ್ರೆ ಮತ್ತೆ ಸಿಗಲ್ಲ ಅಂತ ನಾವು ನೋಡ್ಕೋತೀವಿ. ಆಮೇಲೆ 10 ವರ್ಷ ಆದ್ಮೇಲೆ ಆ ನಂಬರ್ ಪ್ಲೇಟ್ ನೆನಪಿರುತ್ತೆ. ಯಾಕೆಂದ್ರೆ ಅದು ಆ ಹೊತ್ತಿಗೆ ನಾವು ಓದಿದ್ದು, ಅದು ಇರ್ಲೇಬೇಕು ಮನಸ್ಸಲ್ಲಿ ಅಂತ ನಾವು ಒಂದು ಆರ್ಡರ್ ಕೊಟ್ಟು ನೆನ್ಪಿಟ್ಕೊಂಡದ್ದಾದ್ರಿಂದ ಅದು ಮರ್ತು ಹೋಗಲ್ಲ. ಅಂದ್ರೆ ನಮ್ಗೆ ಯಾವುದು ಅತ್ಯಂತ ಬೇಕೇ ಬೇಕು ಅಂತ ನಾವು ಹಠ ಮಾಡಿ ಓದ್ತೇವೋ ಅದು ಉಳಿಯುತ್ತೆ. ಹಾಗೆ ಜ್ಞಾನದ ಕ್ರಮ ಅನ್ನೋದು ಕೂಡ ಇದನ್ನ ತೋರಿಸ್ಲಿಕ್ಕೋಸ್ಕರನೇ ಒಂದು ಕಥೆ ಬರುವುದು ಈ ಭಾಗದಲ್ಲಿ. ಏನು ಅಂದ್ರೆ ಹನುಮಂತ ಮತ್ತೆ ಭೀಮಸೇನನ ಭೇಟಿ. ಹನುಮಂತ ತ್ರೇತೆಯವನು, ಭೀಮ ದ್ವಾಪರದವನು. ಅವನು ಬೆಟ್ಟದಷ್ಟೇ ಎತ್ತರ ಇರ್ತಾನೆ. ವಸುತ ಒಬ್ರೇ, ಪ್ರಾಣನೇ 2 ರೂಪದಿಂದ ಇದ್ದಾನೆ. ಯಾಕೆ 2 ರೂಪದಿಂದ ತೋರಿದ ಅಂತ ಕೊನೆಗೆ ಆಚಾರ್ಯರು ತಾತ್ಪರ್ಯದಲ್ಲಿ ಹೇಳ್ತಾರೆ. ಯುಗ ಧರ್ಮದ ವ್ಯತ್ಯಾಸವನ್ನ ತೋರಿಸ್ಲಿಕ್ಕೋಸ್ಕರ ಆಗದವನ ತಾಕತ್ತು, ಅವನ ಬಾಲ ಎತ್ತಲಿಕ್ಕಾಗುದಿಲ್ಲ ಭೀಮನಿಗೆ. ವಸುತ ಭೀಮನಿಗೆ ಎತ್ತಲಿಕ್ಕಾಗುತ್ತೆ, ಆದ್ರೆ ಆಗುದಿಲ್ಲ ಅಂತ ತೋರಿಸಿದ್ ಯಾಕೆಂದ್ರೆ ಆ ಯುಗದವರ ತಾಕತ್ತು ಬೇರೆ, ಈ ಯುಗದವರ ತಾಕತ್ತು ಬೇರೆ. ಆ ಯುಗದವನ ಶರೀರದ ಎತ್ತರ ಬೇರೆ, ಈ ಯುಗದವನ ಶರೀರದ ಎತ್ತರ ಬೇರೆ. ಆ ಯುಗದವನ ಜ್ಞಾನ ಭಂಡಾರ ಬೇರೆ, ಈ ಯುಗದವನ ಜ್ಞಾನ ಭಂಡಾರದ ಮಿತಿ ಬೇರೆ. ಅಂದ್ರೆ ಇದು ನಮಗೆ ಗೊತ್ತಿದ್ದು ನಾವು ಮಹಾಭಾರತ ರಾಮಾಯಣ ಪುರಾಣಗಳನ್ನು ಓದಿದ್ರೆ ಇಲ್ಲಿರುವ ಅನೇಕ ನಮಗೆ ಡೌಟ್ ಅಂತ ಅನಿಸುವಂತದ್ದೆಲ್ಲ ತಾನಾಗೆ ಕ್ಲಿಯರ್ ಆಗುತ್ತೆ. ಯಾಕೋ ಇದು ಸರಿ ಹೋಗಲ್ಲ, ಇದು ಒಪ್ಕೊಳ್ಳಿಕ್ಕಾಗಲ್ಲ ಅನ್ನೋದು. ಹಾಗಂತ ಹೇಳಿ 1000 ವರ್ಷ ಬದುಕುವುದನ್ನ ನೀವು ಹೇಳಿದ ತಕ್ಷಣ ಯಾಕೆ ಒಪ್ಕೊಳ್ಬೇಕು? ಒಪ್ಬೇಡಿ. ನಿಮ್ಗೆ ಕಥೆಯ ಎಸೆನ್ಸ್ ಆದ್ರೂ ತಗೊಳ್ಳಿ. ನೀವು ಅದನ್ನ
ಐತಿಹಾಸಿಕವಾಗಿ ಇದೆ ಇಲ್ಲ ಅನ್ನೋದನ್ನು ಬೇಕಾದ್ರೆ ದೂರ ಇಡಿ, ಆದ್ರೆ ಅದು ಕೊಡುವ ಮೆಸೇಜು ಎಷ್ಟು ಅದ್ಭುತವಾದದ್ದಿರುತ್ತೆ. ಅದನ್ನಾದ್ರೂ ತಗೊಂಡ್ರೆ ಮನುಷ್ಯರಾಗಿ ಬದುಕಿ. ಯಾಕೆ ಎಲ್ಲ ಸ್ವಾರ್ಥದ ಚೌಕಟ್ಟಿನ ಒಳಗೆ ನಮ್ಮನ್ನೇ ನಾವು ನಾಶ ಮಾಡಿಕೊಳ್ಳುವಂತಹ ದುಸ್ಥಿತಿಗೆ ಈಡಾಗಬೇಕು? ಆ ಹಿನ್ನೆಲೆಯಲ್ಲಾದರೂ ಕೂಡ ನಮಗೆ ಹರಿವಂಶ ಅತ್ಯಂತ ಉಪಯುಕ್ತವಾದ ಕಥೆಗಳನ್ನು ಹೇಳುತ್ತೆ ಅಂತ ನಾವು ಭಾವಿಸಬಹುದು. ಕೊನೆಗೆ ಆ 1000 ವರ್ಷಗಳ ಇದು ಯೌವನದ ಸೌಖ್ಯವನ್ನು ಅನುಭವಿಸಿ ಕರೆಕ್ಟ್ ಟೈಮಿಗೆ ಅವನು ವಾಪಸ್ ಪೂರ್ವವನ್ನು ಕರೆದು ಕೊಡ್ತಾನೆ. ಒಂದು ಹೇಳ್ತಾನೆ, ಈ ಸೌಖ್ಯದ ಭೋಗದ ಸೌಖ್ಯ ಅನ್ನೋದು ಅನುಭವಿಸಿ ಸಾಕಾಯಿತು ಅಂತ ಅನ್ಸುದೇ ಇಲ್ಲ ಯಾವತ್ತು. ನಜಾತು ಕಾಮ ಕಾಮಾನ ಉಪಭೋಗೇನ ಶಾಮ್ಯತಿ ಹವಿಷಾ ಕೃತ್ನವರ್ತ್ಮೇವ ಭೂಯ ಏವ ಅಭಿವರ್ಧತೆ. ಈಗ ಕಣ್ಣಿಗೆ ನೋಡಿ ನೋಡಿ ಸಾಕಾಯ್ತು ಅಂತಂದ್ರೆ, ಅಂದ್ರೆ ನೋಡಿ ಸುಸ್ತಾಯ್ತು ಬೇರೆ, ಇನ್ನು ನೋಡುದು ಬೇಡ ಅನ್ಸಲ್ಲ, ಸ್ವಲ್ಪ ಹೊತ್ತು ರೆಸ್ಟ್ ತಗೊಂಡ್ಮೇಲೆ ಮತ್ತೆ ನೋಡ್ಬೇಕು ಅಂತಾನೆ ಅನ್ಸುತ್ತೆ. ತಿಂದು ತಿಂದು ಸಾಕಾಯ್ತು ಅಂತ ಅನ್ಸುತ್ತೆ, ಆಗ ಹೊಟ್ಟೆ ತುಂಬಿದ್ರಿಂದ ಬೇಡ ಅನ್ಸುತ್ತೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಇನ್ನೂ 1-2 ಉಂಡೆ ಹಾಕೊಂಡಿದ್ರೆ ಚೆನ್ನಾಗಿತ್ತು ಅಂತಾನೆ ಅನ್ಸುತ್ತೆ. ಬೇಕಿತ್ತು, ರುಚಿ ಇತ್ತು, ಚೆನ್ನಾಗಿತ್ತು ಅಂತ ಮತ್ತೆ ನಾಳೆಗೆ ಬೇಕು ಅನ್ಸುತ್ತೆ. ಹಾಗಾಗಿ ಇಂದ್ರಿಯಗಳಿಗೆ ನೀವು ಕೊಟ್ಟು ಕೊಟ್ಟು ಬೋರ್ ಮಾಡಿಸಿ ಇದು ಇನ್ ಬೇಡ ಅಂತ ಅನ್ಸುವ ಹಾಗೆ ಮಾಡಿಸೋದು ಸಾಧ್ಯವೇ ಇಲ್ಲ. ಯಾವುದೋ ಒಂದೊಂದು ವಿಷಯದಲ್ಲಿ ಒಬ್ಬೊಬ್ಬರಿಗೆ ಸ್ವಲ್ಪ ತೃಪ್ತಿ ಬರಬಹುದು. ಈಗ ಉಪ್ಪಿಟ್ಟು ವರ್ಷಾನುಗಟ್ಲೆ ತಿಂದವರಿಗೆ ಆಮೇಲೆ ಉಪ್ಪಿಟ್ಟು ನೋಡಿದ್ರೆ ಓಡೋಗೋಣ ಅಂತ ಅನಿಸ್ತಿರುತ್ತೆ, ಅದು ಉಪ್ಪಿಟ್ಟು ಮಾತ್ರ. ಚಪಾತಿ ಅಂದ್ರೆ ಓಕೆ, ಯಾರೋ ಉಪ್ಪಿಟ್ಟು ಮಾಡುವಾಗ ತುಂಬಾ ಎಣ್ಣೆ ಹಾಕ್ತೀರಿ, ಪೂರಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂದ್ರೆ ಓ, ಉಪ್ಪಿಟ್ಟಿಗಿಂತ ಎಣ್ಣೆ ಕಮ್ಮಿ ಇರುವ ಪೂರಿ ಬೇಕು ಅಂದ್ರೆ ಸರಿಯಪ್ಪ ಅದನ್ನೇ ಮಾಡಿಸ್ಬೋದು ಅಂತ. ಆದ್ರೆ ಒಂದು ವಸ್ತುವಿನಲ್ಲಿ ಆಸಕ್ತಿ ಅನ್ನುವುದು ಸ್ವಲ್ಪ ಹೊತ್ತಾದ್ಮೇಲೆ ಮತ್ತೆ ತಾನಾಗಿ ಅದು ಬಂದೇ ಬರುತ್ತೆ. ಅದಕ್ಕೆ ಏನು ಹೇಳಬೇಕು ಅಂದ್ರೆ, ಇಂದ್ರಿಯಗಳಿಗೆ ಇದು ಭೋಗ ಅನುಭವಿಸಿ ಸಾಕು ಮಾಡುವಂತದ್ದಲ್ಲ. ಅದು ತುಪ್ಪವನ್ನ ಬೆಂಕಿಗೆ ಹಾಕಿದ ಹಾಗೆ ಮತ್ತೆ 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 ನಾನು ತುಪ್ಪವನ್ನು ಹಾಕಿ ಬೆಂಕಿಯನ್ನು ಆರಿಸುತ್ತೇನೆ ಅಂತ ಯಾವನಾದ್ರೂ ದಡ್ಡ ವರ್ಷಗಟ್ಟಲೆ ತುಪ್ಪ ಹಾಕಿದ್ರೂ ಕೂಡ ಆ ಬೆಂಕಿ ಆರುವ ಕಾರ್ಯಕ್ರಮ ಇಲ್ಲವೇ ಇಲ್ಲ. ಇದು ಇಂದ್ರಿಯಗಳ ಭೋಗಗಳ ಆಸಕ್ತಿಯು ಹಾಗೇನೆ. ಇನ್ನೇನು ಏನು ನೆರೆತು ಗರತಿ ಆಗ್ಲು ಅಂತೇನೋ ಒಂದು ಗಾದೆ ಇದೆಯಲ್ಲ, ಆಯ್ತು ದೇಹ ಮುದಿ ಆಯ್ತು ಅಂತ ಅಂದ್ಮೇಲೆ ಭಾರಿ ನಾವು ಯಾವ ನಿಯಮದಲ್ಲೂ ಇಲ್ಲ ಅನ್ನುವ ರೀತಿಯ ಮಾತುಗಳನ್ನು ಹೇಳ್ತೇವೆ. ಅಂದ್ರೆ ದೇಹ ದುರ್ಬಲ ಆದದ್ರಿಂದ ಆಗತ್ತೆ, ಬಿಟ್ರೆ ಆಸೆ ಚಪಲ ಮನಸ್ಸೊಳಗೆ ಇನ್ನೂ ನಾನು ಹಾಗೆ ಮಾಡಿದ್ದೆ ಹೀಗೆ ಮಾಡಿದ್ದೆ ಅಂತ ಹೇಳ್ಕೊಂಡೇ ತಿರುಗುವಂತಹ ಒಂದು ಮನಸ್ಥಿತಿ ಮನುಷ್ಯನಿಗೆ ಇದ್ದೇ ಇರುತ್ತೆ. ಹಾಗಾಗಿ ಮನಸ್ಸಿಗೆ ಹೇಳಬೇಕು, ಬಿಟ್ರೆ ಇದು ತೃಪ್ತಿ ಆಗುವಂತದ್ದಲ್ಲ, ಅನುಭವಿಸಿ ಮುಗಿಯುವಂತದ್ದಲ್ಲ. ಇದು ಬಿಡ್ಲೇಬೇಕಾದ, ಯಾಕೆಂದ್ರೆ ಇದು ಅನುಭವಿಸಿದಷ್ಟು ಇನ್ನಷ್ಟು ಇನ್ನಷ್ಟು ನಮ್ಮನ್ನ ಅದರಲ್ಲೇ ಮುಳುಗಿಸತ್ತೆ ಹೊರತು ಹಿಂದೆ ಬರ್ಲಿಕ್ಕೆ ಬಿಡಲ್ಲ. ಇದು ಗರ್ತಕ್ಕೆ ಅಂದ್ರೆ ಗುಂಡಿಗೆ ತಗೊಂಡೋಗಿ ಹಾಕತ್ತೆ ಹೊರತು ಬೀಳಿಸತ್ತೆ ಹೊರತು ಎಬ್ಬಿಸುವಂತದ್ದಲ್ಲ ಅಂತ ನಾವೇ ಹೇಳಿ ಉದ್ಧಾರ ಆಗ್ಬೇಕು ಅಂತ ಯಯಾತಿ ಒಂದು ಸಂದೇಶ ಕೊಟ್ಟು ಆ ಯೌವನವನ್ನ ಮಗನಿಗೆ ವಾಪಸ್ಸು ಕೊಟ್ಟು ಅವನ ವೃದ್ಧಾಪ್ಯವನ್ನು ಸ್ವೀಕರಿಸಿ ವಾನಪ್ರಸ್ಥಾಶ್ರಮಕ್ಕೆ ತೆರಳಿ ಅಲ್ಲಿ ತನ್ನ ಶರೀರವನ್ನು ತ್ಯಾಗ ಮಾಡಿ ಬಿಡುಗಡೆಯ ಸ್ವರ್ಗಕ್ಕೆ ಹೋದ ಅನ್ನುವ ಕಥೆ ಬರುತ್ತೆ. ಇದರ ಮುಂದಿನ ಕಥೆ ಮಹಾಭಾರತದಲ್ಲಿ ಮತ್ತೆ ವನಪರ್ವದಲ್ಲೇ ಬರುತ್ತೆ, ಅಲ್ಲ ಆದಿಪರ್ವದಲ್ಲಿ ಬರುತ್ತೆ. ಅವನು 4 ಜನ ಮಕ್ಕಳು ಸಿಗುದು ಎಲ್ಲ ಕಥೆ ಅಲ್ಲಿ ಬರುತ್ತೆ. ಒಟ್ಟಂತೂ ಯಯಾತಿಯ ಕಥೆಯನ್ನ ಹೇಳಿ ಅದರಲ್ಲಿ ಬಂದವ ಕೊನೆಯವ ಪೂರು. ಆ ಪೂರ್ವಿನ ವಂಶದಲ್ಲಿ ಬಂದವರೇ ಪಾಂಡವರು. ಆದರೆ ಇಷ್ಟೂ ತಲೆಮಾರುಗಳ ಹೆಸರನ್ನಲ್ಲಿ ಒಂದರ ನಂತರ ಒಂದು ಹೇಳ್ತಾ ಹೋಗ್ತಾರೆ. ದೃಢಸ್ಯು ಅಂತ, ತ್ರಸದ್ದಸ್ಯು ಅಂತ, ದೃಢಶ್ವ ಅಂತ. ಅದರ ಮೂಲದಲ್ಲಿ ಒಬ್ಬ ಬಂದವ ಪ್ರತರ್ಧನನ ಮನೆಯಲ್ಲಿ ಬಂದವ ಒಬ್ಬ ಸಂವರ್ಣನ ಮಗ ಕುರುವಿನ ಮಕ್ಕಳು ತುಂಬಾ ಜನ ಇದ್ದಾರೆ. ಅದರ ಮಧ್ಯದಲ್ಲಿ ಬರುವವ ಪ್ರತೀಪನ ಮಗ ಶಂತನುವಿಗೆ 3 ಜನ ಅಣ್ಣ ತಮ್ಮಂದ್ರು, ವಾತಾಪಿ, ದೇವಾಪಿ ಮತ್ತು ಶಂತನು ಅಂತ. ಅದರಲ್ಲಿ ದೇವಾಪಿ ಸನ್ಯಾಸ ತಗೊಂಡು ಹೊರಟೋಗ್ಬಿಡ್ತಾನೆ, ಶಂತನು ಇಲ್ಲೇ ಉಳ್ಕೊಳ್ತಾನೆ. ಈ ಬಾಕ್ಲಿಕ ಮಾತ್ರ ಅದು ವಸ್ತುತವನ ಹೆಸರೇನೋ ಬೇರೆ ಇರ್ಬೇಕು, ಯಾಕೆಂದ್ರೆ ಬಾಕ್ಲಿಕ ಅನ್ನೋದು ಆ ದೇಶದ ಹೆಸರು. ಅವನು ಪೂರ್ವ ಪಂಜಾಬಿನ ಭಾಗದ ಯಾವುದೋ ಒಂದು ಹೆಣ್ಣನ್ನು ಮದುವೆ ಆಗ್ತಾನೆ. ಅವ್ರು ಹೇಳ್ತಾರೆ ನೀನ್ ಇಲ್ಲೇ ರಾಜ್ಯಭಾರ ಮಾಡು ಅಂತ ಕೇಳಿದ್ದಕ್ಕೆ ಅವನು ಉಳ್ಕೊಳ್ತಾನೆ. ಅವನ ಹೆಸರು ಬಾಕ್ಲಿಕ ಅಂತ ಆಗಿಬಿಡುತ್ತೆ. ಹೆಸರು ಏನೋ ಬೇರೆ ಇದೆ, ಅಥವಾ ಇವನು ಹೋದ್ಮೇಲೆ ಅದಕ್ಕೆ ಬಾಕ್ಲಿಕ ಅಂತ ಹೆಸರು ಬಂತೋ ಗೊತ್ತಿಲ್ಲ. ಒಟ್ಟಂತೂ ಪಂಜಾಬ್ ಮತ್ತು ಪೂರ್ವ ಪಂಜಾಬ್, ನಮ್ಮ ದೇಶದ ಪಂಜಾಬ್ ಮತ್ತು ಪಾಕಿಸ್ತಾನದ ಪಂಜಾಬ್ ಅಷ್ಟನ್ನು ಸೇರಿ ಬಾಕ್ಲಿಕ ಅಂತ ಹೇಳುದು. ಅದು ಮದ್ರ ದೇಶದ ಭಾಗವೂ ಹೌದು. ಮದ್ರ ಮತ್ತು ಬಾಕ್ಲಿಕ ಎರಡೂ ಕೂಡ ಅಕ್ಕಪಕ್ಕದ ದೇಶಗಳು. ನಮಗೆ ಮದ್ರ ಸಿಗುವುದು ಮುಂದೆ ಶಲ್ಯನ ಹೆಸರು ಬರುವಾಗ ಗೊತ್ತಾಗುತ್ತೆ, ಮದ್ರಾದೀಪ ಅಂತ. ಅಲ್ಲಿ ಮತ್ತೆ ಶಂತನುವಿಗೆ ಮಕ್ಕಳಿಲ್ಲದೆ ಹೋಗಿ, ಅಂದ್ರೆ ದೇವವ್ರತೋಪ ಇದ್ರೂ ಕೂಡ ಅವನ ಅಧಿಕಾರಕ್ಕೆ ಬರುವುದಿಲ್ಲ ಅಂತ ತ್ಯಾಗ ಮಾಡಿದ್ರಿಂದಾಗಿ
ಮತ್ತೆ ವಿವಾಹ ಆಯಿತು. ಆ ವಿವಾಹದಲ್ಲಿ ಹುಟ್ಟಿದವರೇ ವಿಚಿತ್ರ ವೀರ್ಯ ಚಿತ್ರಾಂಗದ. ಅದರಲ್ಲಿ ಚಿತ್ರಾಂಗದ ತನ್ನದೇ ಹೆಸರಿನ ಒಬ್ಬ ಗಂಧರ್ವನ ಜೊತೆಗೆ ಕಾಳಗ ಮಾಡಿ ಸತ್ತೋಗ್ತಾನೆ. ವಿಚಿತ್ರ ವೀರ್ಯ ಆಗ ಈ 3 ಜನ ಹೆಣ್ಣು ಮಕ್ಕಳನ್ನ ಕರೆತಂದದ್ದು ಭೀಷ್ಮ, ಅಂಬಾ, ಅಂಬಿಕಾ, ಅಂಬಾಲಿಕಾ. ಅದರಲ್ಲಿ ಅಂಬೆ ಹೊರಟೋಗ್ತಾಳೆ. ಅಂಬಿಕೆ ಅಂಬಾಲಿಕೆಯನ್ನು ಮದುವೆ ಮಾಡಿಕೊಡ್ತಾನೆ. ಆದರೂ ವಿವಾಹ ಆಗಿದ್ರು ಮಕ್ಕಳನ್ನ ಪಡೆಯದೆ ಅವನು ರೋಗದಿಂದ ಸಾಯ್ತಾನೆ. ಅವನಿಗೆ ರಾಜ್ಯದಲ್ಲೂ ಆಸಕ್ತಿ ಇರಲ್ಲ, ದೇಹದಲ್ಲೂ ಶಕ್ತಿ ಇರಲ್ಲ. ತೀರಿಕೊಟ್ಟ ನಂತರ ವೇದವ್ಯಾಸರಿಂದ ಧೃತರಾಷ್ಟ್ರ, ಪಾಂಡು ಮತ್ತೆ ವಿದುರ ಅನ್ನೋ 3 ಮಕ್ಕಳು ಹುಡ್ತಾರೆ. ಅವರ ಮಕ್ಕಳೇ ಈ ಪಾಂಡವರು, ಒಂದ್ ಕಡೆಯಿಂದ ಕೌರವರು. ಇತ್ತ ಯದುವಿನ ಮನೆತನದಲ್ಲಿ ಒಬ್ಬ ಹೈಹಯ ಅಂತ ರಾಜ ಬರ್ತಾನೆ. ಅವನ ಮನೆತನ ತುಂಬಾ ಜನ ಇದ್ದಾರೆ. ಅದರೊಬ್ಬ ಕೃತವೀರ್ಯ ಅಂತ. ಆ ಕೃತವೀರ್ಯನ ಮಗನೇ ಕಾರ್ತವೀರ್ಯ ಅರ್ಜುನ. ಅವನು ಪರಶುರಾಮನ ಜೊತೆಗೆ ಹೋರಾಡಿ ಪ್ರಾಣವನ್ನು ಬಿಡ್ತಾನೆ. ಅವನ ಪರಂಪರೆಯಲ್ಲಿ ಮತ್ತೆ ತುಂಬಾ ಜನ ಬರ್ತಾರೆ. ಎಷ್ಟು ಅಂದ್ರೆ ನನಗೆ ಈ ಹೆಸರುಗಳನ್ನು ಓದುವಾಗ ಒಂದು ಆಶ್ಚರ್ಯ ಆಗುದೇನಂದ್ರೆ, ಜನಮೇಜಯ ಅಂತ ಮತ್ತೆ 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 ರಿಪೀಟ್ ಆಗುವ ಹೆಸರುಗಳು. ನಮಗೆ ಜನಮೇಜಯ ಅಂದ್ರೆ ಒಬ್ಬನೇ ನೆನಪಿರುವುದು, ಈ ಪರೀಕ್ಷಿತ್ ರಾಜನ ಮಗ. ಆದ್ರೆ ಅದಕ್ಕಿಂತ ಪೂರ್ವದಲ್ಲಿ 5-6 ಜನ ಪರೀಕ್ಷಿತ್ ರಾಜರು ಬರ್ತಾರೆ, 7-8 ಜನ ಜನಮೇಜಯರು ಬರ್ತಾರೆ, 100 ಧೃತರಾಷ್ಟ್ರರಿದ್ದಾರೆ, 100 ದುರ್ಯೋಧನರಿದ್ದಾರೆ, 100 ಭೀಮಸೇನರಿದ್ದಾರೆ. ಅಂದ್ರೆ ಅಷ್ಟೂ ಹೆಸರುಗಳನ್ನ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ರಾಜರ ಮಕ್ಕಳಿಗೆ. ಅದು ಕೂಡ ಅಲ್ಲಿ ಹೇಳುವುದೇನು ಅಂದ್ರೆ, ವಂಶ ಯಾರಿಂದ ಮುಂದುವರಿತು ಅವ್ರದ್ದು ಮಾತ್ರ ಹೇಳ್ತಾರೆ. ಈಗ ರಾಮನ ಕಥೆ ಹೇಳುವಾಗ ಅಲ್ಲಿ ಕುಶನನ್ನ ಮಾತ್ರ ಹೇಳ್ತಾರೆ, ಲವನನ್ನು ಹೇಳುವುದೇ ಇಲ್ಲ. ಇದು ಭಾಗವತದಲ್ಲಿ ಅಂದ್ರೆ ಲವಕುಶ ಅಂತ ಇಬ್ರಿದ್ರಲ್ವಾ ಅಂತ ನಾವು ಪ್ರಶ್ನೆ ಕೇಳುವಂಗಿಲ್ಲ. ಅವರಿಗೆ ಅಲ್ಲಿ ಮುಂದೆ ಯಾರ ಹೆಸರು ಹೇಳಬೇಕಿತ್ತೋ ಆ ಹೆಸರನ್ನು ಹೇಳ್ತಾ ಹೋಗ್ತಾರೆ. ಅಲ್ಲಿ ಒಬ್ಬ ಒಂದು ಕಡೆಯಿಂದ ಆಹುಕ, ಇನ್ನೊಂದು ಕಡೆಯಿಂದ ಶಿನಿ, ಶಿನಿಯ ಮಗ ಸತ್ಯಕ, ಸತ್ಯಕನ ಮಗ ಸಾತ್ವಿಕಿ. ಇನ್ನೊಂದು ಕಡೆಯಿಂದ ದೇವಕ, ಅದೇ ಉಗ್ರಸೇನನ ಪರಂಪರೆ. ಆಹುಕ, ದೇವಕ, ದೇವಕನ ತಮ್ಮನೇ ಉಗ್ರಸೇನ, ಆ ಉಗ್ರಸೇನನ ಮಗನೇ ಕಂಸ. ಕಂಸನ ಅದು ಕಂಸ ನಿಜವಾಗಿ ಮಗ ಅಲ್ಲ. ಉಗ್ರಸೇನನ ಹೆಂಡತಿಯಲ್ಲಿ ಒಬ್ಬ ರಾಕ್ಷಸ ಉಗ್ರಸೇನನ ರೂಪ ತೊಟ್ಕೊಂಡು ಬಂದು ಅವಳಿಗೆ ಗೊತ್ತಾಗದ ಹಾಗೆ ಅವಳನ್ನು ಭೋಗಿಸಿ ಪಡೆದ ಮಗು. ಆದ್ರೆ ಅವಳದ್ದು ತಪ್ಪಿಲ್ಲ ಅಂತ ಭಾವಿಸಿ ಉಗ್ರಸೇನ ಅವಳನ್ನು ಸ್ವೀಕಾರ ಮಾಡಿ ಆ ಮಗುವನ್ನು ಸಾಕ್ತಾನೆ. ಆದ್ರೆ ಅದು ಸಾಂಕರ್ಯದಿಂದ ಹುಟ್ಟಿದ್ದಾದ್ರಿಂದ ಅದು ಮನೆಗೆ ದ್ರೋಹಿಯಾಗಿ ಅಪ್ಪನನ್ನೇ ಜೈಲಿಗೆ ಹಾಕಿ ಕೊನೆಗೆ ಅನ್ಯಾಯ ಮಾಡಿ ಕೃಷ್ಣನ ಕೈಯಲ್ಲಿ ಸಾಯ್ತಾನೆ. ಇನ್ನೊಂದು ಕಡೆಯಿಂದ ಶೂರಸೇನನ ಮಗ ವಸುದೇವ, ವಸುದೇವನ ಮಗ ಕೃಷ್ಣ. ಈ ಕೃಷ್ಣನ ಅಣ್ಣ ವಸುದೇವನಿಗೆ ಮತ್ತೊಬ್ಬ ಮಗನಾಗಿ ರೋಹಿಣಿಯಲ್ಲಿ ಹುಟ್ಟಿದ ಬಲಭದ್ರ. ಒಟ್ಟು 6 ಜನ ಮೊದಲು ತೀರ್ಕೊಂಡಿರ್ತಾರೆ ರೋಹಿಣಿಯ ದೇವಕಿಯ ಗರ್ಭದಲ್ಲಿ. ಆ 6 ಜನ ಮರೀಚಿ ಋಷಿಯ ಮಕ್ಕಳು. 6 ಜನರು ಕೂಡ ಅವರಿಗೆ 2 ಶಾಪ ಇರುತ್ತೆ. ಒಂದು ಶಾಪ ಭೂಮಿಯಲ್ಲಿ ಹುಟ್ಟಿ ಅಂತ, ಇನ್ನೊಂದು ಶಾಪ ರಾಕ್ಷಸರಾಗಿ ಹುಟ್ಟಿ ಅಂತ. ರಾಕ್ಷಸರಾಗಿ ಹುಟ್ಟಿದ ಕಥೆ ನಮಗೆ ನರಸಿಂಹಾವತಾರದ ಕಾಲದಲ್ಲಿ ಬರುತ್ತೆ. ಅವರು ಕಾಲನೇಮಿಯ ಮಕ್ಕಳಾಗಿ ಹುಟ್ಟುತ್ತಾರೆ. ಆದ್ರೆ ಕಾಲನೇಮಿ ಮತ್ತು ಕಂಸ, ಇವನು ಹಿರಣ್ಯಕಶಿಪು, ನೃಸಿಂಹನ ಕೈಯಲ್ಲಿ ಸಾಯ್ತಾರೆ. ಆದ್ರೆ ಅಷ್ಟರಲ್ಲಿ ಒಂದು ಶಾಪ ಸಿಗುತ್ತೆ ಕಾಲನೇಮಿಯ ಮಕ್ಕಳಿಗೆ. ಬ್ರಹ್ಮನನ್ನು ತಪಸ್ ಮಾಡ್ತಾರೆ, ನಮ್ಗೆ ಅವಧ್ಯತ್ವ ಬೇಕು ಅಂತ ಕೇಳಲಿಕ್ಕೆ ಹೋಗ್ತಾರೆ. ಆಗ ಹಿರಣ್ಯಕಶಿಪಿಗೆ ಸಿಟ್ಟು ಬರುತ್ತೆ. ನಾನು ಬ್ರಹ್ಮ ಇರ್ಬೇಕಾದ್ರೆ, ಅಂದ್ರೆ ಅವನ ಪ್ರಕಾರ ನಾನೀಗ ವರ ತಗೊಂಡಿದ್ದೇನೆ, ನಾನು ಇರ್ಬೇಕಾದ್ರೆ ನೀವು ಇನ್ನೊಬ್ಬ ಬ್ರಹ್ಮನ ಹತ್ರ ಹೇಗೆ ತಗೊಂಡ್ರಿ, ನಿಮ್ಮ ಅಪ್ಪನ ಕೈಯಲ್ಲೇ ಸತ್ತೋಗಿ ಅಂತ ಶಪಿಸಿದ. ಆದ್ರೆ ಅಪ್ಪನ ಕೈಯಲ್ಲಿ ಸಾಯುವ ಮುಂಚೆ ನರಸಿಂಹನ ಕೈಯಲ್ಲಿ ಸತ್ತೋಗ್ತಾನೆ ಕಾಲನೇಮಿ. ಆದ್ರೆ ಅವನೇ ಮುಂದೆ ಕಂಸನಾಗಿ ಹುಟ್ಟುತ್ತಾನೆ. ಹಾಗಾಗಿ ಆ ವರ ಅಲ್ಲಿ ಫಲಿಸುತ್ತೆ. ಕಾಲನೇಮಿಯ ಕೈಯಲ್ಲಿ ಆ ಮಕ್ಕಳು ಕಲ್ಲಿಗೆ ಬಡಿದುಕೊಂಡು ಸಾಯ್ತಾರೆ, ದೇವಕಿಯ ಮಕ್ಕಳಾಗಿ ಹುಟ್ಟಿದವರು. ಅಂದ್ರೆ ಒಂದು ಜನ್ಮದಲ್ಲಿ ಅಸುರರಾಗಿ ಹುಟ್ಟಬೇಕಾದದ್ದು ಕಾಲನೇಮಿಯ ಮಕ್ಕಳಾಗಿ ಸತ್ತೋಗಿರ್ತಾರೆ ನರಸಿಂಹನ ಕೈಯಲ್ಲಿ. ಮತ್ತೆ ಈಗ ತಂದೆ ಕೈಯಲ್ಲಿ ಸಾಯ್ಬೇಕು ಅನ್ನೋ ಮಾತನ್ನು ಸತ್ಯ ಮಾಡ್ಲಿಕ್ಕೋಸ್ಕರ ಕಂಸನ ಕೈಯಲ್ಲಿ ಸಾಯ್ತಾರೆ ಎಲ್ರು. ಆಮೇಲೆ ಮನುಷ್ಯರಾಗಿ ಹುಟ್ಟಿದಾಗ ಅವರೊಂದು ಕ್ಷಮೆ ಕೇಳಿ, ನಾವು ಅಲ್ಲಿ ಬದುಕಬಾರದು, ಹುಟ್ಟಿದ ತಕ್ಷಣ ಸಾಯ್ಬೇಕು ಅಂತ ಕೇಳಿರ್ತಾರೆ. ಅದಕ್ಕೋಸ್ಕರ ಕಂಸನ ಕೈಯಲ್ಲಿ ಪಡೆಯಲ್ಪಟ್ಟು ಸಾಯ್ತಾರೆ. 2 ಕಾರಣ. ಒಂದು ತಂದೆ ಕೈಯಲ್ಲಿ ಸಾಯ್ಬೇಕು ಅಂತಿತ್ತು, ಇನ್ನೊಂದು ಹುಟ್ಟಿದ ತಕ್ಷಣ ಸಾಯ್ಬೇಕು ಅಂತ ಅವರ ಬಯಕೆ ಇತ್ತು. ಈ ಕರ್ಮವನ್ನು ವ್ಯವಸ್ಥೆ ಮಾಡುದುಂಟಲ್ಲ, ನಮ್ಗೆ ಈ ಕತೆ ಕೇಳುವಾಗ ತಲೆಗಿರ್ರ ಅನ್ನತ್ತೆ. ಎಲ್ಲಿ ಯಾರ್ದು ಏನು ಅಂತ, ಶಾಪ ಯಾರ್ದು, ವರ ಯಾರ್ದು, ನಡೀದು ಯಾವ್ದು, ಬಿಡುದು ಯಾವ್ದು ಅಂತ ಗೊತ್ತಾಗಲ್ಲ. ಆದ್ರೆ ಅದನ್ನ ದೇವ್ರು ನಡೆಸ್ತಾನಲ್ಲ ಕರ್ಮಾಧ್ಯಕ್ಷನಾಗಿ. ನಮ್ಗೆ ಒಂದ್ ಕತೆ ಕೇಳುವಾಗ್ಲೇ ತಲೆ ಹಿಂಗೆ ಗಿರ್ರ ಅನ್ನುತ್ತೆ. ನಮ್ಮ ಒಬ್ಬೊಬ್ರು ಕತೆ ಹಿಂದೆ ಇರುವ ಕರ್ಮದ ಲೆಕ್ಕಾಚಾರ ಮಾಡಿ ನಮ್ಗೆ ಕೊಡ್ಬೇಕಾದನ್ನ ಕಾಲಕ್ಕೆ ಸರಿಯಾಗಿ ಕೊಡುವವನ ತಲೆಯಲ್ಲಿ ಏನೇನು ಓಡ್ತಿರುತ್ತೆ. ಎಂತಹ ಅದ್ಭುತ ತಲೆ ಅದು.
ಅದರಿಂದಾಗಿ ನಾವು ಬರೀ AI ನೋಡಿಯೇ ಆಶ್ಚರ್ಯ ಪಡ್ತಾ ಇರ್ತೀವಿ. ಅದು ನಮ್ಮಂತೆ ಹುಳುಕು ತಲೆಗಳಿಂದ ಹುಟ್ಟಿದ ಒಂದಿಷ್ಟು ಸಾಮಗ್ರಿಯನ್ನೆಲ್ಲ ಹಾಕೊಂಡು ಅದರಲ್ಲಿ ಮಹಾ ಸಂಪತ್ತಿದೆ ಅಂತ. ತಪ್ಪಲ್ಲ, ಅದರಲ್ಲಿ ಬೇಕಾದಷ್ಟು ಒಳ್ಳೆದನ್ನು ಪಡಿಬಹುದು. ಆದ್ರೆ ಒಂದು ಗೊತ್ತಿರ್ಬೇಕು, ಅದು ಲಿಮಿಟೆಡ್. ಅದರಲ್ಲಿ ನಾವು ಈಗ ಏನ್ ತುಂಬಿರ್ತೋ ಅದರಿಂದ ಹುಡುಕಿ ಕೊಡುತ್ತೆ ಹೊರತು ಅದಕ್ಕೆ ಸ್ವತಂತ್ರವಾಗಿ ಒಂದು ವಿಷಯವನ್ನ ನಿರೂಪಣೆ ಮಾಡುವ ಸಾಮರ್ಥ್ಯ ಇರುವುದಿಲ್ಲ. ಸ್ವತಂತ್ರವಾಗಿ ಕಾಣೋದೇನು ಅಂದ್ರೆ ಮಾಡಿದ್ರಲ್ಲೇ ಹುಡುಕಿ ತೆಗೆದುಕೊಡುವುದೇ ಹೊರತು ಇಲ್ಲಿ ಯಾವತ್ತೂ ಅದರ ಉಲ್ಲೇಖವೇ ಆಗಿಲ್ಲ ಅಂದ್ರೆ ಅದನ್ನು ತಂದು ಕೊಡುವ ಶಕ್ತಿ ಅದಕ್ಕಿಲ್ಲ. ಅದೊಂದು ಸಂಗ್ರಹ ಅಷ್ಟೇ. ಆದ್ರೆ ನಮ್ಗೆ ಅದನ್ನು ನೋಡಿ ನಾವು ಮನುಷ್ಯರ ತಲೆಯನ್ನೆಲ್ಲ ತ್ಯಾಗ ಮಾಡಿ ಬರೀ ಅದಕ್ಕೆ ಶರಣಾಗಿ ಬಿಟ್ರೆ ನಾಳೆ ಇದ್ದ ತಲೆಯೂ ನಷ್ಟವಾಗುತ್ತೆ. ಆದ್ರೆ ಭಗವಂತನ ಅದಕ್ಕೆ ಆಲ್ಟರ್ನೇಟಿವ್ ಇಲ್ಲ ಆ ತಲೆಗೆ. ಇಲ್ಲಿ ಆದ್ರೆ ಇದಕ್ಕೆ ಮತ್ತೊಬ್ಬ ಇನ್ನೊಂದು ತರದ ಈ ಎಲ್ಲಿ ಗೊತ್ತಾಗ್ತಿಲ್ಲ, ಆ ಏಲು ಉತ್ತರ ಸಿಕ್ತು ಅಂತ ನಾವು ಜಗಳ ಆಡ್ತೇವೆ. ಆದ್ರೆ ಭಗವಂತನ ತಲೆ ಅನ್ನೋದು ಜ್ಞಾನದ ಸಂಪತ್ತಿನ ಜೊತೆಗೆ ಕರ್ಮದ ವ್ಯವಸ್ಥೆಯನ್ನು ಅತ್ಯಂತ ಚೆನ್ನಾಗಿ ಅರಿತದ್ದು. ಒಟ್ಟು ಕೃಷ್ಣಾವತಾರದ ಕಥೆಯ ತನಕ ಬಂದು ಮುಂದೆ ಮಾಮೂಲು ಭಾಗವತದಲ್ಲಿ ಬರುವ ಕಥೆಗಳೇ ಸ್ವಲ್ಪ ವಿಸ್ತಾರವಾಗಿ ಬಂದಿದ್ರು ಕೂಡ ಅದರ ಒಂದು ಎಸೆನ್ಸ್ ಅನ್ನ ಬಹಳ ಸಾರವಾಗಿ ಹೇಳುತ್ತೆ. ನಾವು ಏನ್ ತಿಳ್ಕೊಳ್ಬೇಕಾದ್ದು ಅಂದ್ರೆ, ಕೃಷ್ಣನನ್ನ ಮೊದಲು ಪೂತನೆ ಸಂಹಾರ ಮಾಡ್ಲಿಕ್ಕೆ ಬರ್ತಾಳೆ, ಆಮೇಲೆ ಶಕಟ ಬರ್ತಾನೆ, ಆಮೇಲೆ ತೃಣಾವರ್ತ ಬರ್ತಾನೆ, ಆಮೇಲೆ ಕರುವಿನ ರೂಪದಲ್ಲಿ ಬಕನ ರೂಪದಲ್ಲಿ ಒಬ್ಬ ಹಕ್ಕಿ ರೂಪದಲ್ಲಿ ಬರ್ತಾನೆ, ಕರುವಿನ ರೂಪದಲ್ಲಿ ಒಬ್ಬ ಬರ್ತಾನೆ. ಇದೆಲ್ಲ ಅದರ ಏಜ್ ಅನ್ನ ಗಮನಿಸಿ, ಮಗುವಿನ ಏಜ್. ಸಣ್ಣ ಮಗು ಇದ್ದಾಗ ಸಾಮಾನ್ಯದಕ್ಕೆ ಎದೆ ಹಾಲು ಅಂದ್ರೆ ಇಷ್ಟ. ಹಾಗಾಗಿ ಆ ಮಗುವಿನ ವೀಕ್ನೆಸ್ ಅನ್ನೇ ಎನ್ಕ್ಯಾಶ್ ಮಾಡಿಕೊಳ್ಳುವ ಪ್ರಯತ್ನದಲ್ಲಿ ಆ ಮಗುವನ್ನ ಎತ್ಕೊಂಡು ಹೋಗ್ತಾಳೆ. ಆದ್ರೆ ದೇವರು ಅವನ ಪ್ರಾಣ, ಹಾಲು ಹಾಲಾಹಲ ಎಲ್ಲನೂ ಒಟ್ಟಿಗೆ ತಗೊಂಡು ಕೊಂದು ಬಿಡ್ತಾನೆ. ಆಮೇಲೆ ಮಕ್ಕಳಿಗೆ ಬಂಡಿ ಗಿಂಡಿ ಅಂದ್ರೆ ಆಟದ ಟೈಮ್ ಬಹಳ ಇಷ್ಟ ಆಗುತ್ತೆ, ಬಂಡಿ ರೂಪದಲ್ಲಿ ಕೊಂದ. ಮಕ್ಕಳಿಗೆ ಓಡಾಟ ಅಂದ್ರೆ ಇಷ್ಟ, ಎಲ್ಲೋ ಹೊರಗೆ ಕರ್ಕೊಂಡು ಹೋಗುದು ಅಂದ್ರೆ ನೀವು ಚಪ್ಪಲಿ ಹಾಕೊಂಡ ತಕ್ಷಣ ನಾನು ಅನ್ನುತ್ತೆ, ನೀವು ಗಾಡಿ ಸ್ಟಾರ್ಟ್ ಮಾಡಿದ ತಕ್ಷಣ ನಾನು ಅನ್ನುತ್ತೆ. ಅಂತ ಸ್ಥಿತಿಯಲ್ಲಿದ್ದ ಮಗುವಿಗೆ ಹೊರಗೆ ಹೋಗೋದು ಅಂದ್ರೆ ಇಷ್ಟ ಆದ್ರಿಂದ ಆ ಗಾಳಿ ಬೀಸಿ ತೃಣಾವರ್ತನ ರೂಪದಲ್ಲಿ ವಿಹಾರಕ್ಕೆ ಬಂದ ಮಗುವನ್ನ ಎತ್ತಿಕೊಂಡು ಹೋದ. ಅವನು ಸತ್ತ. ಮಕ್ಕಳಿಗೆ ಆ ಹುಡುಗ ಬೆಣ್ಣೆ ಎಲ್ಲ ಕದ್ದು ತನ್ನ ಸುತ್ತ ಮಂಗಗಳು, ಅಳಿಲುಗಳು, ಗಿಳಿಗಳು, ಕೊಕ್ಕರೆಗಳು ಎಲ್ಲ ಪಕ್ಷಿಗಳು ಇರ್ತಿದ್ವು. ಹಾಗಾಗಿ ಅವನು ಪಕ್ಷಿಯನ್ನ ಕಂಡ್ರೆ ಬಹಳ ಇಷ್ಟಪಡ್ತಾನೆ ಅಂತ ಪಕ್ಷಿ ರೂಪದಲ್ಲಿ ಒಬ್ಬ ಬಕ ಬಂದು ಸತ್ತೋಗ್ತಾನೆ. ಮುಂದೆ ಅವನು ಕರುಗಳನ್ನು 3 ವರ್ಷ ಆಗ್ಬೇಕಾದ್ರೆ ಅವನು ಕರು ಮೇಯಿಸ್ಕೊಂಡು ಮನೆಯಿಂದ ಕೆಲಸಕ್ಕೆ ಹೋಗ್ತಾನೆ. 3.5 ವರ್ಷಕ್ಕೆ ಏನಾಗಿದ್ವಿ ಅನ್ನೋದೇ ನೆನಪಿಲ್ಲ, ಎಲ್ಲಿದ್ವಿ ಅಂತಾನೆ ನೆನಪಿಲ್ಲ ನಮ್ಗೆ. ಆದ್ರೆ ಅವನು ಕರು ಮೇಯಿಸ್ಕೊಂಡು ಹೋಗ್ತಿದ್ದಂತೆ, ಕರು ಮೇಯಿಸ್ಕೊಂಡು ಕೊಳಲು ಊದ್ಕೊಂಡು ಹೋಗ್ತಿದ್ದ. ಹೋಗುವಾಗ ಮಕ್ಕಳಿಗೆಲ್ಲ ಕೃಷ್ಣನ್ ಜೊತೆಗೆ ಹೋಗ್ಬೇಕು ಅಂತ ಆಸೆ. ಅವರ ಟೀಮ್ಗಳು ಬೇರೆ ಇದ್ರು ಕೂಡ ಎಲ್ಲ ಇವನ್ ಟೀಮಿಗೆ ಬಂದು ಸೇರ್ಕೋತಿದ್ರಂತೆ. ಯಾಕೆಂದ್ರೆ ಕೃಷ್ಣ ಹೋದ್ರೆ ಕರುಗಳನ್ನು ಕರೆಯುವ ಕೆಲಸ ಇಲ್ಲ, ಅವನು ಟೀ ಅಂತ ಓದಿದ್ರೆ ಎಲ್ಲ ಓಡ್ ಬರ್ತಿದ್ವು. ಹಾಗಾಗಿ ಕೆಲಸ ಆರಾಮಾಗ್ತಿತ್ತು. ಮತ್ತೆ ಅವಳು ಎಲ್ಲೂ ಕೃಷ್ಣನನ್ನು ಬಿಟ್ಟು ದೂರ ಹೋಗ್ತಾನೆ ಇರ್ಲಿಲ್ಲ. ಹಾಗಾಗಿ ಆಗ ಒಬ್ಬ ಕರುವಿನ ರೂಪದಲ್ಲಿ ವತ್ಸಾಸುರ ಅಂತ ಬಂದು ಕೃಷ್ಣನನ್ನು ಕೊಲ್ಲುವ ಪ್ರಯತ್ನ ಮಾಡಿದ. ಅವನನ್ನು ಬಡಿದು ಕೊಂದ. ಅವನಿಗೆ ಗೊತ್ತಾಯ್ತು ಈ ಕರುಗಳನ್ನು ಕೊಲ್ತಾ ಇರುವಂತಹದ್ದು ರಾಕ್ಷಸ ಕರು ಅಂತ. ಮುಂದೆ ಮತ್ತೆ ಅವನು ಗೂಳಿಯ ರೂಪದಲ್ಲಿ ಬರ್ತಾನೆ. ಕೃಷ್ಣ ತನ್ನ ಹುಡುಗರಿಗೆಲ್ಲ ಗೂಳಿಯ ಜೊತೆಗೆ ಕಾಳಗ ಮಾಡುವುದನ್ನು ಅಭ್ಯಾಸ ಮಾಡಿಸಿದ್ದ. ಒಂದೇ ಸರ್ತಿಗೆ ಇದ್ದಕ್ಕಿದ್ದಾಗೆ ಕಂಸನ ಮನೆಗೆ ಬಂದಾಗ ಮಲ್ಲರ ಜೊತೆಗೆ ಯುದ್ಧ ಮಾಡಿದ್ದಲ್ಲ. ಅವನು ಬಹಳ ಚಿಕ್ಕಂದಿನಿಂದಲೇನೆ ಮಲ್ಲ ಕಾಳಗ, ಗೂಳಿ ಕಾಳಗವನ್ನು ಅಭ್ಯಾಸ ಮಾಡ್ತಿದ್ದ ಅಂತ ಭಾಗವತ ಹೇಳುತ್ತೆ. ಇಲ್ಲೂ ಅದರ ಉಲ್ಲೇಖ ಇದೆ, ಹರಿವಂಶದಲ್ಲೂ ಅದರ ಮಾತು ಬರುತ್ತೆ. ಅಂದ್ರೆ ನಮಗೂ ಈಗಲೂ ಮಾಡಬಹುದು. ನಾವು ಆ ವಿಷಯದಲ್ಲಿ ಸ್ವಲ್ಪ ದೃಢವಾಗಿರ್ಬೇಕು. ಮನೆಯಲ್ಲಿ ಒಂದು ಗಂಡು ಕರು ಹಾಕಿದ್ರೆ ಆ ಕರುವನ್ನ ಪ್ರತಿ ದಿವಸ ಎತ್ತಬೇಕು. ಪ್ರತಿ ದಿವಸ ಅಂದ್ರೆ ಬೆಳಗ್ಗೆ ಸಂಜೆ ಒಂದು 10 ನಿಮಿಷ ಎತ್ಕೊಂಡು ಓಡಾಡುದು. ಅದೊಂದೂವರೆ ವರ್ಷ 2 ವರ್ಷ ಆಗ ಅಷ್ಟು ವರ್ಷ ಆದ್ಮೇಲೆ 1.5 ವರ್ಷ ಆದ್ಮೇಲೂ ಅದನ್ನು ಎತ್ತುದನ್ನು ಹಾಗೆ ಅಭ್ಯಾಸ ಮಾಡ್ತಾ ಇದ್ರೆ ನೀವು ನಿಮ್ಮ ದೇಹದಲ್ಲಿ ಬರೀ 60 kg ಅವರಾದ್ರೂ 100-150 kg ನೀವು ಎತ್ತಬಲ್ಲಿರಿ. ಅದು ದಿನದ ಅಭ್ಯಾಸ, ಒಂದು ದಿವಸ ಬಿಡಬಾರ್ದು. ಮಧ್ಯದಲ್ಲಿ ಹಾಗೆ ಪ್ರಾಕ್ಟೀಸ್ ಮಾಡಿದ್ರೆ ಅದನ್ನು ಎತ್ತಬಹುದು. ಜೊತೆಗೆ ಅದನ್ನು ಎದುರಿಸುವಾಗ ಯಾವಾಗ್ಲೂ ಕೂಡ ಅದರ ಕಿವಿ ಮತ್ತು ಕೊಂಬನ್ನು ಹಿಡಿದ್ರೆ ಅದು ನಿಮ್ಗೆ ಶರಣಾಗುತ್ತೆ. ಅದು ಸಿಗುದಿಲ್ಲ, ಬಹಳ ಕಷ್ಟ. ಒಂದು, ನಿಮ್ಗೆ ಕಾಲಿಗೆ ನಿಲ್ಲಿಕ್ಕೆ ಬಲ ಬೇಕು. ಎರಡನೇದು, ಅದು ಬಗ್ಗಿದಾಗ ಒಂದ್ಸರ್ತಿ ಹಿಡಿದ ಮೇಲೆ ಕೈ ತಪ್ಪಿಸಬಾರದು, ಆದ್ರೆ ಅದು ನಮಗೆ ಶರಣಾಗುತ್ತೆ. ಕೃಷ್ಣ ಹಾಗೆ ಅವುಗಳನ್ನ ಚೆನ್ನಾಗಿ ಪಳಗಿಸ್ತಾ ಇದ್ದ. ಹಾಗಾಗಿ ಇಡೀ ಆ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಅವನು ರಸ್ಲಿಂಗ್ ಮತ್ತೆ ಗೂಳಿ ಕಾಳಿಗೆ ಹೇಳ್ಕೊಟ್ಟಿದ್ದಂತೆ ಕೃಷ್ಣ ಹುಡುಗರಿಗೆ. ಆ ಕಾರಣಕ್ಕಾಗಿ ಮುಂದೆ ಅವನು ಚಾಣೂರ ಆಂಧ್ರ ನಿಸೂದನಃ, ಆಂಧ್ರದಿಂದ ಇಬ್ಬರನ್ನು ಕರೆಸಿದ್ದ. ಬಹಳ ಸ್ಟ್ರಾಂಗ್ ಪರ್ಸನ್ಸ್. ಅವರ ಹೆಸರೇ ಮುಷ್ಟಿಕ ಮತ್ತು ಚಾಣೂರ ಅಂತ.
ಮುಷ್ಟಿಕ ಅಂದ್ರೆ ಯಾರು ಮುಷ್ಟಿಯಿಂದ ಎದೆಗೆ ಹೊಡೆದ್ರೆ ಜೀವವೇ ಹೊರಟೋಗ್ತಿತ್ತು ಅವನು ಮುಷ್ಟಿಕ. ಚಾಣೂರ ಅಂದ್ರೆ ಆ ಮಲ್ಲ ಯುದ್ಧದಲ್ಲಿ ಒಂದು ಪಟ್ಟಿದೆ, ಹಿಂದುಗಡೆಯಿಂದ ಕೈ ಹಾಕಿ ತಲೆಯನ್ನು ಹೀಗೆ ಹಿಡಿದು ಬಗ್ಗಿಸಿದ್ರೆ ಎದೆಗೆ ತಲೆ ಬಡಿದು ಆ ಉಸಿರು ಕಟ್ಟಿ ಸಾಯ್ಬೇಕು ಅವನು ಒಂದ್ಸರ್ತಿ ಆ ಪಟ್ಟು ಹಿಡಿದ್ರೆ ಬಿಡಿಸ್ಕೊಳ್ಲಿಕ್ಕೆ ಆಗುದೇ ಇಲ್ಲ. ಚಾಣ ಉರ, ಉರ ಅಂದ್ರೆ ಎದೆ, ಚಾಣ ಅಂದ್ರೆ ಜಾಣ ಅಂತ ಅರ್ಥ. ಉರವನ್ನ ಹಿಡಿಯುವುದರಲ್ಲಿ ಜಾಣ ಒಂದೋ ಹಾಗೆ, ಇಲ್ಲ ಅಂದ್ರೆ ಎದೆಯನ್ನೇ ಹಿಡಿದು ಬಿಟ್ರೆ ಎದೆಯ ಗೂಡೆಲ್ಲ ಪುಡಿ ಪುಡಿ ಆಗ್ಬಿಡ್ಬೇಕು. ಆ ರೀತಿ ಅವನು ಕೊಂದು ಬಿಡುತ್ತಿದ್ದ. ಅಂಥ ಇಬ್ಬರನ್ನು ಕೃಷ್ಣ ಅವರ ಕೈಗೇ ಸಿಗದೆ ನುಣುಚಿಕೊಂಡು ಸುಸ್ತಾಗಿಸಿದ್ಮೇಲೆ 2 ಬಡಿದು ಕೊಂದ, ಅವನು ಮತ್ತೆ ಬಲರಾಮ. ಕೃಷ್ಣ ಕ್ಷತ್ರಿಯ, ಹಾಗಾಗಿ ಅವನಿಗೆ ಕುದುರೆ ಸವಾರಿ ಮಾಡಬೇಕಿತ್ತು. ಯಾವಾಗ್ಲೂ ಕುದುರೆ ಸವಾರಿ ಮಾಡುತ್ತಿದ್ದ. ಅದಕ್ಕೋಸ್ಕರ ಒಬ್ಬ ರಾಕ್ಷಸ ಕುದುರೆ ರೂಪದಲ್ಲಿ ಬಂದ, ಕೇಶಿ ಅಂತ ಬಂದು ಕೃಷ್ಣನ ಕೈಯಲ್ಲಿ ಸತ್ತ. ನೋಡಿ, ಕೃಷ್ಣನ ಅವತಾರದ ಅಷ್ಟೂ ಕಥೆಗಳಲ್ಲಿ ಅವನ ವಯಸ್ಸು, ಅವನಿಗೆ ಆಗ ಮಾಡ್ತಾ ಇದ್ದ ಅವನ ಕೆಲಸ ಮತ್ತು ಶತ್ರುಗಳು ಅಟ್ಯಾಕ್ ಮಾಡಿದ ರೀತಿ ಎಲ್ಲ ಗಮನಿಸಿದ್ರೆ ಕೇಶಿ ಅನ್ನೋನು ಮಗು ಇದ್ದಾಗ ಬರಲಿಲ್ಲ, ಪೂತನ ಎನ್ನುವಳ ಅವನಿಗೆ 11 ವಯಸ್ಸಾದಾಗ ಬರಲಿಲ್ಲ. ಅಂದ್ರೆ ಅದು ಬರುವುದಕ್ಕೂ ಒಂದು ಕಾಲದ ಗಣನೆಯನ್ನ ನೀವು ಗಮನಿಸಿದ್ರೆ ಯಾವ ಕಾಲಕ್ಕೆ ಎಂಥ ಆಪತ್ತಾಗುತ್ತೋ ಅದನ್ನ ಮನುಷ್ಯ ಯಾವಾಗ್ಲೂ ನನ್ನ ದೌರ್ಬಲ್ಯ ಏನು ಅಂತ ತಿಳ್ಕೊಂಡಿರ್ಬೇಕು. ಆ ದೌರ್ಬಲ್ಯವನ್ನು ಬಳಸಿಕೊಂಡು ಶತ್ರುಗಳು ನನ್ನನ್ನು ಹೇಗೆ ಅಟ್ಯಾಕ್ ಮಾಡಬಹುದು ಅನ್ನೋದನ್ನು ಗಮನಿಸ್ತಾ ಇರಬೇಕು. ಕೆಲವರಿಗೆ ಒಂದು ಚಾ ಕೊಡಿದ್ರೆ ಸಾಕು, ಏನ್ ಕೇಳಿದ್ರು ಹೇಳ್ಬಿಡ್ತಾರೆ. ಒಂದು ಕರ್ಕೊಂಡು ಹೋಗುದು, ಚಾ ಕುಡಿಸೋದು, ಅವ್ರ ಹತ್ರ ಎಲ್ಲ ಮಾಹಿತಿ ಕಲೆಕ್ಟ್ ಮಾಡೋದು, ಹೊರಟೋಗುದು. ಒಬ್ಬೊಬ್ರಿಗೆ ಒಂದೊಂದಿರುತ್ತೆ, ಒಬ್ಬೊಬ್ಬರ ವೀಕ್ನೆಸ್ ಒಂದೊಂದ್ ತರ. ಆದ್ರಿಂದಾಗಿ ಅಂತಹ ವೀಕ್ನೆಸ್ ಅನ್ನ ಬಳಸಿಕೊಂಡು ಯಾರಾದ್ರೂ ನಮ್ಮಿಂದ ಏನಾದ್ರೂ ಮಾಹಿತಿಯನ್ನ ಅಥವಾ ಯಾವುದೋ ಒಂದು ರೀತಿಯ ವಿಷಯವನ್ನ ಸಂಗ್ರಹಿಸ್ತಾ ಇದ್ದಾರೆ ಅಂದ್ರೆ ನಾವು ಅದನ್ನ ಎಚ್ಚರ ವಹಿಸಿಕೊಳ್ಳದೇ ಇದ್ರೆ ಆಪತ್ತು ಕಟ್ಟಿಟ್ಟ ಬುತ್ತಿ ಅನ್ನೋದನ್ನ ಕೃಷ್ಣ ತನ್ನ ಅವತಾರದ ಈ ಪ್ರಕರಣಗಳಲ್ಲಿ ತೋರಿಸ್ತಾನೆ. ಕಂಸನ ಹತ್ರ ಬಂದಾಗ ಅಕ್ರೂರನ ಪ್ರಸಂಗ ಬಹಳ ಚಂದ ವರ್ಣನೆ ಇದೆ. ಅಕ್ರೂರನಿಗೆ ತೋರಿದ ವಿಶ್ವರೂಪದ ಕಥೆ ಅತ್ಯಂತ ಸುಂದರ. ದೇವರನ್ನ ಭೇಟಿಯಾಗಿ ಕರ್ಕೊಂಡು ಹೋಗ್ಲಿಕ್ಕೆ ಅಂತ ಬರ್ತಾನೆ. ಅವನಿಗೆ ದೇವರನ್ನು ಭೇಟಿ ಆಗ್ತಾ ಇದ್ದೇನೆ ಅನ್ನೋದಕ್ಕೆ ಖುಷಿ ಇದೆ. ಆದ್ರೆ ಕರ್ಕೊಂಡು ಹೋಗಿ ಏನ್ ಮಾಡುದು? ಕಂಸ ಕೊಲ್ಲಬೇಕು ಅಂತ ಕರ್ಕೊಂಡು ಹೋಗ್ತಾ ಇರೋದು. ಅವನನ್ನೇನು ಆದರ ಮಾಡಿ ಅವನನ್ನ ಪೂಜೆ ಮಾಡ್ಲಿಕ್ಕೆ ಕರ್ಕೊಂಡು ಹೋಗ್ತಾ ಇರೋದಲ್ಲ, ಪಾದ ಪೂಜೆ ಕರ್ಕೊಂಡು ಹೋಗ್ತಾ ಇರೋದಲ್ಲ. ಅದರಿಂದಾಗ ಅವನಿಗೆ ಸತ್ಯ ಹೇಳಬೇಕು. ಅದರ ಸತ್ಯ ಹೇಳುವ ಹಾಗಿಲ್ಲ, ಯಾಕೆಂದ್ರೆ ನಾನು ಒಂದು ದೇಶದ ಮಂತ್ರಿ, ರಾಜ್ಯದ ಜವಾಬ್ದಾರಿಯ ಕೆಲಸವನ್ನು ವಹಿಸಿದಾಗ ನೋಡಿ ಅವರಿಗೆ ಆ ನಿಷ್ಠೆ ಎಷ್ಟು ಅಂದ್ರೆ ನಮ್ಗೆ ಇದೆಲ್ಲ ಅರ್ಥವೇ ಆಗುದಿಲ್ಲ. ನಮ್ಗೆ ನಮ್ದು ಮುಖ್ಯ, ಬೇರೆದೆಲ್ಲ ಗೋಲಿ ಮಾರು ಅಂತ ಒಂದು ಸುಲಭದಲ್ಲಿ ಶಬ್ದ ಹಾಕಿ ಮುಗಿಸ್ಬಿಡ್ತೇವೆ. ಆದ್ರೆ ಅವನಿಗೆ ದ್ವಂದ್ವ, ನಾನು ಒಂದು ದೇಶದ ಮಂತ್ರಿಯಾಗಿ ಬರುವಾಗ ಕರ್ಕೊಂಡ್ ಬಾ ಅಂತ ಅಷ್ಟೇ ಹೇಳಿದ್ರೆ ಬೇರೆ ಏನು ಹೇಳಬಾರದು ಅಂತ ಹೇಳಿದ್ದಾನೆ. ಆದ್ರೆ ನಾನು ಹಾಗೆ ಹೇಳದೇ ಇದ್ರೆ ದೇವರಿಗೆ ಮೋಸ ಮಾಡಿದ ಹಾಗೆ. ನನ್ನ ಸಮಸ್ಯೆಯನ್ನ ದೇವರೇ ನೋಡಿ, ದೇವರು ನಮ್ಮ ಒಳಗಿನ ತಾಕಲಾಟ ಪ್ರಾಮಾಣಿಕವಾಗಿದ್ರೆ ನಾವು ಯಾವುದೋ ಒಂದು ಸಿಸ್ಟಮ್ ಅಲ್ಲಿ ಸಿಕ್ಕಾಕೊಂಡು ಅದರ ಅನ್ಯಾಯದ ಒಂದು ಭಾಗವಾಗುವ ಅನಿವಾರ್ಯತೆ ಬಂದಾಗ ದೇವರೇ ನನ್ನನ್ನು ಕಾಪಾಡು ಅಂತ ಕೇಳಿದ್ರೆ ದೇವ್ರು ರಕ್ಷಿಸ್ತಾನೆ ಅನ್ನೋದಕ್ಕೆ ಎಷ್ಟು ಒಳ್ಳೆ ಉದಾಹರಣೆ ಅಂದ್ರೆ, ಅಕ್ರೂರ ಬಂದ ತಕ್ಷಣ ಕೃಷ್ಣ ಹೇಳ್ತಾನೆ, ಬಹಳ ದಿವಸ ಆಯ್ತು ನಿಮ್ಮನ್ನು ನೋಡಿ, ಎಷ್ಟು ಸಂತೋಷ ಆಯ್ತು ಅಂದ್ರೆ ನಾನು ಇಲ್ಲಿ ಎಣಿಸೇ ಇರ್ಲಿಲ್ಲ ನೀವು ಸಿಗ್ತೀರಿ ಅಂತ. ನಿಮ್ಮನ್ನು ನೋಡಿದಾಗ ನಂಗೆ ನನ್ನ ಮಾವನ ನೆನಪಾಗ್ತಾ ಇದೆ, ನನ್ನ ಮಾವನ ಹತ್ರ ಹೋಗ್ಬೇಕು, ನನ್ನನ್ನು ಯಾವಾಗ ಕರ್ಕೊಂಡು ಹೋಗ್ತೀರಿ ಅಂತ ಕೇಳ್ತಾನೆ. ಅಕ್ರೂರ ಗಳಗಳ ಗಳಗಳ ಅಂತ ಹತ್ತು ಬಿಡ್ತಾನೆ. ಯಾಕೆಂದ್ರೆ ತಾನು ಹೇಳಿ ಅವನನ್ನ, ಅಂದ್ರೆ ಈ ಸುಳ್ಳು ಹೇಳಿ ಅವನನ್ನ ಕರ್ಕೊಂಡು ಹೋಗುವ ಅನ್ನೋ ಒಂದು ಮಾತಿಗೆ ಅವಕಾಶವೇ ಕೊಡ್ಲಿಲ್ಲ. ತಾನೇ ಕೇಳಿ ಕೃಷ್ಣ ಬರ್ತೇನೆ ಅಂತ ಹೇಳಿಬಿಟ್ಟ. ಆದ್ರಿಂದ ಅವನಿಗೆ ಎದೆಯ ಭಾರ ಎಲ್ಲ ಹಿಡಿದೋಯ್ತು. ದೇವರೇ ನೀನ್ ಎಂತ ಕರುಣಾಳು ಅಂದ್ರೆ, ಒಳಗಿನಿಂದ ಪ್ರಾಮಾಣಿಕವಾಗಿ ನಮ್ಮ ಧರ್ಮ ಯುದ್ಧ ಜಾಗೃತ ಇದ್ರೆ ದೇವರದಕ್ಕೊಂದು ದಾರಿ ತೋರಿಸ್ತಾರೆ. ನಮ್ದೇನು ಅಂದ್ರೆ, ಅಯ್ಯೋ ಸಿಸ್ಟಮ್ ಎಲ್ಲ ಹಾಗೆ ಇದೆ, ಎಲ್ಲರೂ ಹಾಗೆ ಮಾಡ್ತಾರೆ, ನಾನು ಹಾಗೆ ಮಾಡ್ತೇನೆ ಅಂತ ನಮ್ಮಲ್ಲಿ ಸಮಜಾಯಿಷಿ ಕೊಡುವುದರಲ್ಲೇ ನಮ್ಮ ಜೀವನ, ನಮ್ಮ ಮರ್ಯಾದೆ, ನಮ್ಮ ಅಸ್ತಿತ್ವವನ್ನು ಕಳ್ಕೊಳ್ತೇವೆ ನಾವು. ಅಕ್ರೂರ ಬರ್ತಾನೆ, ಮನೆಯಲ್ಲಿ ಎಲ್ಲರ ಹತ್ರ ಮಾತಾಡ್ತಾನೆ, ಬೆಳಿಗ್ಗೆ ಕರ್ಕೊಂಡು ಹೋಗ್ಬೇಕು ಅಂತ ಹೇಳ್ತಾನೆ. ಎಲ್ಲರೂ ಸೇರಿ ಬೈತಾರೆ, ಯಾರು ನಿನಗೆ ಅಕ್ರೂರ ಅಂತ ಹೆಸರಿಟ್ಟಿದ್ದು? ನೀನು ಕ್ರೂರ, ನೀನು ನಮ್ಮ ಕೃಷ್ಣನನ್ನು ಇಲ್ಲಿಂದ ಕರ್ಕೊಂಡು ಹೋಗುವಂತಹ ಧೂರ್ತತನ ಮಾಡ್ತೀನಿ ಅಂತ ಗೊತ್ತಿದ್ರೆ ನಿನ್ನನ್ನು ಬಾಗಿಲಿನ ಹತ್ರ ತಡೆದು ಬಿಡ್ತಿದ್ವಿ, ಬರ್ಲಿಕ್ಕೆ ಬಿಡ್ತಿರ್ಲಿಲ್ಲ, ಹಾಗೆ ಹೀಗೆ ಬೈತಾರೆ. ಕೊನೆ ಕೃಷ್ಣ ಸಮಾಧಾನ ಮಾಡಿ ಹೇಳ್ತಾನೆ, ಇಲ್ಲ, ರಾಜಕೀಯ ಅಷ್ಟು ಸುಲಭ ಇಲ್ಲ, ಅಲ್ಲಿ ನಮ್ಮ ಅಪ್ಪ ಅಮ್ಮ ಬಂಧಿತರಾಗಿದ್ದಾರೆ, ಅವರನ್ನು ಬಿಡಿಸ್ಬೇಕಾದ ನನ್ನ ಕರ್ತವ್ಯ, ದಯವಿಟ್ಟು ಎಲ್ಲರೂ ಸೇರಿ ನಾನು ಮರಳಿ ಬರ್ತೇನೆ, ಬಿಟ್ಟುಕೊಡಿ ನಮ್ಮನ್ನ. ಕೊನೆಗೆ ಹೊರಡುತ್ತಾನೆ. ಹೊರಡುವ ದಾರಿಯಲ್ಲಿ ಯಮುನೆಯಲ್ಲಿ ಮುಳುಗ್ತಾನೆ ಸಂಧ್ಯಾ ವಂದನೆಗಾಗಿ. ಮುಳುಗಿದ ನೀರಿನ ಆ ತುದಿಯಿಂದ ಈ ತುದಿಯ ತನಕ ಭಗವಂತ ಮಲಗಿದ ರೂಪ ಕಾಣುತ್ತೆ ಅವನಿಗೆ. ಅದು ಯಾರು ಅಂದ್ರೆ, ತಾನು ಯಾರನ್ನ ರಥದಲ್ಲಿ ಕೂಡಿಸ್ಕೊಂಡು ಕರ್ಕೊಂಡು ಬಂದ ಅವನೇ ಅಷ್ಟು ದೊಡ್ಡ ರೂಪದಲ್ಲಿ ಎದ್ದು ಮತ್ತೊಂದ್ಸರ್ತಿ ರಥ ನೋಡ್ತಾನೆ. ನೋಡಿದ್ರೆ ಅಲ್ಲೇ ಇದ್ದಾನವನು, ಬಲರಾಮನ ಹತ್ರ ಮಾತಾಡ್ತಾ ಇದ್ದಾನೆ. ಮತ್ತೆ ಮುಳುಗು ಹಾಕಿದ್ರೆ ಅಲ್ಲೊಂದು ಕಮಲದಲ್ಲಿ ಚತುರ್ಮುಖ ಬೆಳೆದು ಕೂತಿದ್ದಾನೆ, ಕಾಲು ಒತ್ತುತ್ತಾ ಇದ್ದಾಳು ಒಬ್ಳು,
ಪಕ್ಕದಲ್ಲಿ ಒಬ್ಬ ಹಾಡ್ತಾ ಇದ್ದಾನೆ, ಕೈ ಕೆಳಗಡೆ ಒಬ್ಬ ರುದ್ರದೇವರು ಕೂತ್ಕೊಂಡು ಅವನ ಸ್ತೋತ್ರ ಮಾಡ್ತಾ ಇದ್ದಾನೆ. ಎಲ್ಲ ಗಮನಿಸಿ ಮತ್ತೆ ಆಶ್ಚರ್ಯ ಆಯ್ತು. ಎದ್ದು ನೋಡಿದ್ರೆ ಅದೇ ಅದೇ ಭಗವಂತನ ವಿಶ್ವರೂಪದ ಒಂದೊಂದೇ ಭಾಗ ಜಾಸ್ತಿ ಆಯ್ತು. ಮೂರನೇ ಸರ್ತಿ ಮುಳುಗಿದಾಗ ಸಮಗ್ರ ವಿಶ್ವದ ಅಷ್ಟೂ ಋಷಿಮುನಿಗಳು, ದೇವತೆಗಳ ಗುಂಪು, ಗಂಧರ್ವರು, ಕಿನ್ನರರು, ಚಾರಣರು, ವಿದ್ಯಾಧರರು ಎಲ್ಲರೂ ಸೇರಿಕೊಂಡು ಅದ್ರ ಆಶ್ಚರ್ಯ ಅಂದ್ರು. ಅಷ್ಟು ಜನ ಸ್ತೋತ್ರ ಮಾಡ್ತಾ ಇರ್ಬೇಕಾದ್ರು ಒಬ್ಬರ ಸ್ತೋತ್ರ ಇನ್ನೊಬ್ಬರ ಸ್ತೋತ್ರಕ್ಕೆ ಕ್ಲಾಶ್ ಆಗ್ತಿಲ್ಲ. ನೀವು ಬೆಳಿಗ್ಗೆ ಈ ಹಕ್ಕಿಗಳು ಒಟ್ಟೊಟ್ಟಿಗೆ ಒಂದೊಂದೊಂದೊಂದು ಕಡೆಯಿಂದ ಕೂಗ್ತಾ ಇರ್ತವೆ. ಆದ್ರೆ ಯಾವುದು ಕಿರಿಕಿರಿ ಅಂತ ಅನ್ಸಲ್ಲ, ಎಲ್ಲವೂ ಮತ್ತೆ ಕೇಳಬೇಕು ಅಂತಂದ್ರೆ ಶ್ರುತಿಬದ್ಧವಾದ ಕೂಗು. ಹಾಗೆ ಅವರು ಅಷ್ಟು ಜನ ಸೇರಿ ಹಾಡ್ತಾ ಇದ್ರು. ಒಬ್ರಿಗೊಬ್ರಿಗೆ ಅದು ಹರ್ಟ್ ಆಗುವ ಈ ಇದರಲ್ಲೆಲ್ಲ ಸಾಮಾನ್ಯ ಹಾಡುಗಳಲ್ಲಿ ಕೆಲವೊಂದು ಸರ್ತಿ ಕೋರಸ್ ಮಾಡ್ತಾರೆ. ಆ ಕೋರಸ್ ಬರ್ತಾ ಇರುತ್ತೆ, ಮಧ್ಯದ ಮುಖ್ಯ ಹಾಡು ಬರ್ತಾ ಇರುತ್ತೆ. ಆ ಮುಖ್ಯ ಹಾಡು ಕೋರಸ್ ಹಾಡನ್ನ ಹೊಡೆಯುವುದಿಲ್ಲ, ಅಥವಾ ಕೋರಸ್ ಹಾಡು ಮುಖ್ಯ ಹಾಡಿಗೆ ತಡೆ ಆಗುದಿಲ್ಲ. ಅದು ಬಹಳ ಒಳ್ಳೆಯ ತಜ್ಞ ಚಿಂತನೆ ಇದ್ರೆ ಮಾತ್ರ ಸಾಧ್ಯ ಆಗುತ್ತೆ. ದೇವತೆಗಳಲ್ಲಿ ಅದು ಸಹಜ. ಯಾರಿಗೂ ಕ್ಲಾಶ್ ಆಗುವಾಗ ಅವ್ರು ಕಿರ್ಚೋರೇ ಅಲ್ಲ. ಇವ್ರು ಓ ಅಂತ ಬಡಿತಾ ಇರ್ತಾರೆ, ಅವ್ರು ಇನ್ನೊಂದ್ ಕಡೆ ಜೋರ್ ಬಡಿತಾ ಇರ್ತಾರೆ, ಇನ್ನೊಂದ್ ಕಡೆ ಅವ್ರು ಇನ್ನೇನೋ ಬೋ ಅಂತ ಬಡಿತಾ ಇರ್ತಾರೆ. ಇದು ಯಾವುದು ಸರಿ ಹೋಗಲ್ಲ. ಕೊನೆಗೆ ಅವನಿಗೆ ಈ ವಿಶ್ವರೂಪವನ್ನು ಕಂಡು ಬಹಳ ಆಶ್ಚರ್ಯ ಆಗಿ ಶರಣಾಗ್ಬಿಡ್ತಾನೆ. ಅವನೇನ್ ತಲೆಯಲ್ಲಿತ್ತು ಅಂದ್ರೆ, ಕಂಸನ ಹತ್ರ ಕರ್ಕೊಂಡು ಹೋಗಿ ಇವನನ್ನು ಹೇಗಾದ್ರೂ ರಕ್ಷಣೆ ಮಾಡಬೇಕು, ಹೇಗಾದ್ರೂ ಮಾಡಿ ಕೃಷ್ಣನನ್ನ ಅಪಾಯದಿಂದ ತಪ್ಪಿಸ್ಬೇಕು ಅಂತ ಯೋಚನೆ ಮಾಡ್ತಿದ್ದೆ. ದೇವರು ಹೇಳ್ತೇನೆ, ನೀನೇನು ತಪ್ಪಿಸೋದು, ನಾನೆಲ್ಲ ಬೇಕಾದ್ರೆ ಮಾಡ್ಕೋತೇನೆ, ನಿನ್ನನ್ನು ನೀನು ಉಳಿಸ್ಕೋಬೇಕಷ್ಟೇ ಅಂತ. ಕೃಷ್ಣನಿಗೆ ಅಲ್ಲೇ ನಮಸ್ಕಾರ ಮಾಡಿ ಅರ್ಘ್ಯ ಕೊಟ್ಟು ವಾಪಸ್ ಬರ್ತಾನೆ ರಥಕ್ಕೆ. ಕೃಷ್ಣನ ಮಾತುಕತೆ ಬಹಳ ಕಮ್ಮಿ. ಅವನು ಹುಬ್ಬಾರಿಸಿ ಕೇಳ್ತಾನೆ, ಹೇಗಿತ್ತು, ಚೆನ್ನಾಗಿತ್ತಾ, ಒಳಗೆ ಎಲ್ಲ ಸೀನು ಅಂತ ಕೇಳ್ತಾನೆ. ಗಾಬರಿಯಾಗಿ ಕೈ ಮುಗಿದು ಮತ್ತೆ ನಮಸ್ಕಾರ ಮಾಡಿದ್ರು. ದೇವ್ರೆ, ನಾನು ತಪ್ಪಾಯ್ತು, ಬಿಟ್ಬಿಟ್ಟಿದ್ದೇನೆ, ಮತ್ತೆ ಅದನ್ನೇ ಕೇಳಬೇಡ ನೀನು. ನಾನು ನಿನ್ನ ಕರ್ಕೊಂಡೋಗಿ ನೀನು ಎಲ್ಲಿ ಇಳಿಸ್ಬೇಕು ಹೇಳ್ತೆ ಅಲ್ಲಿ ಇಳಿಸ್ಬಿಡ್ತೇನೆ. ನನ್ನ ಜವಾಬ್ದಾರಿ, ನೀನು ನನ್ನ ರಥದಲ್ಲಿ ಇದ್ದಿ, ನೀನು ನನ್ನ ರಥದಲ್ಲಿ ಒಂದು ಭಾಗ್ಯದ ದೇವತೆ, ಅತಿಥಿ, ಕರ್ಕೊಂಡು ಹೋಗ್ತೇನೆ, ಬಿಡ್ತೇನೆ. ಸರಿ, ಕರ್ಕೊಂಡು ಹೋಗಿ ಊರು ಹೊರಬಾಗ್ಲಲ್ಲೇ ಇಳಿದು ಯಾರ್ಯಾರು ಕ್ಷತ್ರಿಯರಾದವರು ಯಾದವರು ತಮ್ಮ ವೃತ್ತಿ ಧರ್ಮವನ್ನ ಬಿಟ್ಟು ಕೆಲವರು ಬಟ್ಟೆ ಹೊಲಿತಾ ಇದ್ರು, ಬಣ್ಣ ಹಾಕ್ತಿದ್ರು, ಹೂ ಕಟ್ತಿದ್ರು, ಗಂಧ ತೆಯ್ತಿದ್ರು, ಏನೇನೋ ಕೆಲಸದಲ್ಲಿದ್ರು, ಅವರನ್ನೆಲ್ಲ ಬಿಡಿಸಿ ನಾನು ಮತ್ತೆ ಕರೆ ಕೊಡ್ತೇನೆ, ಬರಬೇಕು ತಾವು ಅಂತ ಹೇಳಿ ಕಂಸನನ್ನು ಕೊಂದ ನಂತರ ಅಷ್ಟೂ ಜನರನ್ನ ಕರೆದು ವಾಪಸ್ ಅಧಿಕಾರದಲ್ಲಿ ಅವರವರ ಜವಾಬ್ದಾರಿ. ಅದಕ್ಕೆ ಅವನಿಗೆ ಯದುಕುಲ ತಿಲಕ ಅಂತ ಹೆಸರು. ಸುಮ್ಮನೆ ಯದುಕುಲ ತಿಲಕ ಅಂತ ಒಂದು ತಿಲಕ ಹಾಕೊಂಡು ಬಂದದ್ದು ಅಂತ ಅರ್ಥ ಅಲ್ಲ. ಅಷ್ಟೂ ಕ್ಷತ್ರಿಯರನ್ನ ತನ್ನ ಜವಾಬ್ದಾರಿಯಿಂದ ಸ್ವಧರ್ಮದಿಂದ ಚ್ಯುತರಾದವರನ್ನ ಮರಳಿ ಕೂಡಿಸಿ ಕೃಷ್ಣ ನಿಜವಾದ ಅರ್ಥದಲ್ಲಿ ಅವರೆಲ್ಲರನ್ನೂ ಮತ್ತೆ ಕ್ಷಾತ್ರದ ತೇಜಸ್ಸಿನಲ್ಲಿ ತುಂಬಿಸಿದ. ಹರಿವಂಶದಲ್ಲಿ ಕೃಷ್ಣನ ಕಥೆ ಮುಗಿಯುವುದೇ ಇಲ್ಲ. ಅದು ಹೇಳಿದಷ್ಟು ಹೋಗ್ತಾ ಇರುತ್ತೆ. ಅವನಿಗೆ ಧನ್ಯ, ಆಶ್ಚರ್ಯ ಅಂತ ಹೇಳಿದ ಕಥೆಯು ಹರಿವಂಶದಲ್ಲೇ ಬರುದು, ಬೇರೆ ಎಲ್ಲೂ ಸಿಗಲ್ಲ ಆ ಕಥೆ. ಕೃಷ್ಣನನ್ನ ಸಕಲ ದೇವತೆಗಳಿಗೂ ಮಿಗಿಲಾದವನು ಅವನು. ಆಶ್ಚರ್ಯ ಅಂದ್ರೆ ಅವನಷ್ಟು ಅದ್ಭುತವಾದ ವ್ಯಕ್ತಿತ್ವ, ಆಕರ್ಷಕ ವ್ಯಕ್ತಿತ್ವ ನೀವು ಎಲ್ಲೂ ಹುಡುಕ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದನ್ನು ಸ್ವತಃ ನಾರದರು ಎಲ್ಲಾ ರಾಜರ ಮುಂದೆ ಒಂದು ಕೂಡೂಟ ಇತ್ತು, ಅಷ್ಟೂ ರಾಜರನ್ನ ಸೇರಿಸಿ ಮಾಡಿದ್ದು. ಆಗ ಕೃಷ್ಣನ ಮಹಿಮೆಯನ್ನು ಎಲ್ಲರಿಗೂ ಹೇಳ್ತಾನೆ. ಅದೇ ಸಂದರ್ಭದಲ್ಲಿ ಪಾಂಡವರು ಮತ್ತೆ ಉಳಿದ ಎಲ್ಲ ರಾಜರ ಜೊತೆಗೆ ಒಂದು ಸ್ಪರ್ಧೆಯ ಪಂದ್ಯ ಆಗುತ್ತೆ. ಕೃಷ್ಣ ಅಷ್ಟೂ ಜನರನ್ನ ಗೆಲ್ತಾನೆ. ಅದನ್ನು ನೋಡಿ ಜನರಿಗೊಂದು ಧೈರ್ಯ ಬರುತ್ತೆ. ಜರಾಸಂಧನ ಕೈಯಲ್ಲಿ ಸಿಕ್ಕಿಬಿದ್ದಿರುವ ನಮ್ಮ ಮಕ್ಕಳು ಮತ್ತು ನರಕನ ಕೈಯಲ್ಲಿ ಸಿಕ್ಕಿಬಿದ್ದಿರುವ ನಮ್ಮ ಹೆಣ್ಣು ಮಕ್ಕಳು ಬಿಡುಗಡೆ ಆಗುವುದು ಸಾಧ್ಯ ಅಂತ ಭಾವಿಸಿ ಅವನಿಗೆ ಅಪ್ಲಿಕೇಶನ್ ಹಾಕಿ ಮುಂದೆ ನರಕಾಸುರನ ಸಂಹಾರ ಆಗುತ್ತೆ. ಭೀಮನ ಕೈಯಿಂದ ಜರಾಸಂಧನ ಸಂಹಾರವನ್ನು ಮಾಡಿಸ್ತಾನೆ. ಹೀಗೆ ಕೃಷ್ಣ ಒಂದು ಅರ್ಥದಲ್ಲಿ ಇಡೀ ದೇಶಕ್ಕೆ ವ್ಯಾಪಿಸಿದ್ದ ದೊಡ್ಡ ಅನರ್ಥವನ್ನ ಕಂಸನನ್ನ ಮೊದಲು ಕೊಂದು ನರಕನನ ಎರಡನೇ ಹಂತದಲ್ಲಿ ಸಂಹಾರ ಮಾಡಿ ಮೂರನೇ ಹಂತದಲ್ಲಿ ಜರಾಸಂಧನನ ಕೊಂದು ಒಂದರ್ಥದಲ್ಲಿ ಅವನು ಆಗಲೇ ಭೂಮಿಯ ಭಾರವನ್ನ 90 ಭಾಗ ತೆಗೆದಾಗಿತ್ತು. ಇನ್ನೊಂದು 10 ಭಾಗ ಉಳಿದದ್ದನ್ನ ಪಾಂಡವರ ಕೈಯಲ್ಲಿ ಮಾಡಿಸಿ, ನಾವು ಅನ್ಕೊಳ್ಳೋದು ಪಾಂಡವರ ಕೆಲಸ ಭಾರಿ ದೊಡ್ಡದು ಅಂತ. ಏನೂ ಅಲ್ಲ, ಆಗಬೇಕಾದ ಕೆಲಸ ಎಲ್ಲ ಮುಗಿದಾಗಿತ್ತು. ಕೊನೆಗೆ ನಮ್ಗೆ ಒಂದು ದ್ಯೋತಕವಾಗಿ ಕೃಷ್ಣ ತಾನೇ ಎಲ್ಲ ಮಾಡುವುದಿಲ್ಲ, ನಿಮ್ಮ ಕೈಯಲ್ಲೂ ಮಾಡಿಸ್ಲಿಕ್ಕಿರುತ್ತೆ, ಆಗ ನೀವೇ ನನ್ನ ಜೊತೆಗೆ ಇರಬೇಕು ಅಂತನ್ನುವ ಸಂದೇಶವನ್ನು ಕೊಡುವ ಹಾಗಿನ ಕಥೆಯನ್ನ ನಾವು ಈ ಹರಿವಂಶದ ಕಥಾನಕದಲ್ಲಿ ಕಾಣ್ತೇವೆ. ಇಂಥ ಕಥೆಯನ್ನ ಕೇಳಿದ್ರಿಂದ ಈ ಮನೆಗೆ ಸಂಬಂಧಪಟ್ಟಂತೆ ಏನೇ ದುರಿತಗಳಿದ್ರೂ ಪರಿಹಾರ ಆಗಿ ಮನೆಯಲ್ಲಿ ಒಳ್ಳೆಯ ರೀತಿಯ ನೆಮ್ಮದಿಯ ಸಂಸ್ಕಾರಯುಕ್ತವಾದ ಬದುಕು ನಡೆಸುವುದಕ್ಕೆ ಬೇಕಾಗುವ ಕುಟುಂಬ ವೃದ್ಧಿಗೆ ಬೇಕಾಗುವ ಸತ್ಕರ್ಮಗಳನ್ನು ನಡೆಸಲಿಕ್ಕೆ ಬೇಕಾಗುವ ಮನಃಶುದ್ಧಿ, ಧೀಶುದ್ಧಿ, ವಸ್ತ್ರಶುದ್ಧಿ, ದ್ರವ್ಯ ಶುದ್ಧಿಗಳನ್ನು ಭಗವಂತ ನಿವೇದಿಸಿ ಯಜಮಾನನ ಮನಸ್ಸಿನ ಸಂಕಲ್ಪಗಳನ್ನೆಲ್ಲ ನೆರವೇರಿಸಲಿ ಅಂತ ಪ್ರಾರ್ಥಿಸಿ ಮಾತುಗಳನ್ನು ಭಗವಂತನಿಗೆ ಸಮರ್ಪಣೆ ಮಾಡ್ತಾ ಇದ್ದೇವೆ. ಶ್ರೀಕೃಷ್ಣ ಅರ್ಪಣಮಸ್ತು. ಜಯ ಹರಿರಚಂದ್ರ ಸರ್ವದೇವೈಕವಂದ್ಯ ಪರಮದೇವಭೀಷ್ಟಾವಾಪ್ತಿದ ಸತ್ಯ